Hello, my dear aspirants. Sorry for the long gap. I was not feeling so well. Sorry. So let's once again begin the classes. So today also I'm going to continue the 2018 PU lecturer recruitment question paper. So ಈ ಕ್ವೆಶನ್ ಪೇಪರ್ ಆಗಿರ್ಲಿ ಕ್ವೆಶನ್ ಪೇಪರ್ ಅನಾಲಿಸಿಸ್ ಎನಿ ಕ್ವೆಶನ್ ಪೇಪರ್ ಅನಾಲಿಸಿಸ್ ಏನಾಗುತ್ತೆ ಯಾವುದೇ ಲಿಟ್ರೇಚರ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಕೆಸೆಟ್ ಯಾರ್ಯಾರೆಲ್ಲ 24th ನವೆಂಬರ್ ಅಟೆಂಡ್ ಮಾಡ್ತಾ ಇದ್ದೀರಾ, ಸೊ ಅವ್ರಿಗೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಕೆಸೆಟ್ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಅಂತ ಕೂಡ ನಾನು ಇದಕ್ಕೆ ಟೈಟಲ್ ಅನ್ನ ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದೀರಾ, ಪ್ಲೀಸ್ ಗೋ ಥ್ರೂ ಆಲ್ ದಿ ಕ್ವೆಶನ್ ಪೇಪರ್ ಅನಾಲಿಸಿಸ್ ಪಾರ್ಟ್ಸ್. ಓಕೆ, ಸೊ ಇಟ್ ಈಸ್ ಗಿವಿಂಗ್ ಯು ಲೈಕ್ ಅನ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್, ಹಾಗಾಗಿ ಇಂಪಾರ್ಟೆಂಟ್ ಆಗಿರತ್ತೆ. ಲೈಕ್ ಸೊ ಇನ್ನೇನೋ ರೀಸೆಂಟ್ ಆಗಿ ನಿಮಗೆ 5,000 to 10,000 ಟೀಚರ್ ಪೋಸ್ಟ್ ಗಳನ್ನ ಕಾಲ್ ಮಾಡೋದ್ರಲ್ಲಿದೆ. ಸೊ ಇಂಗ್ಲಿಷ್ ಅದ್ರಲ್ಲೂ ಇದ್ದೇ ಇರುತ್ತೆ ಅಫ್ಕೋರ್ಸ್. ಸೊ ಹಾಗಾಗಿ ಕೆಸೆಟ್ ಇರ್ಲಿ ನೆಟ್ ಎಕ್ಸಾಮ್ ಅನೌನ್ಸ್ ಆಗಿದೆ. ಸೊ ಅದ್ರ ಜೊತೆಗೆ ಪಿ ಯು ರಿಕ್ರೂಟ್ಮೆಂಟ್ ಕೂಡ ಡೆಫಿನೆಟ್ಲಿ ನೋಟಿಫಿಕೇಶನ್ ಆಗೇ ಆಗತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ GPT HSTR ಎಲ್ಲದಕ್ಕೂ ಕೂಡ ಕ್ವೆಶನ್ ಪೇಪರ್ ಅನಾಲಿಸ್ ತುಂಬಾನೇ ಇಂಪಾರ್ಟೆಂಟ್. ಎನಿ 10 ಕ್ವೆಶನ್ ಪೇಪರ್ಸ್ ನ ಇಟ್ಕೊಂಡು ನೀವು ಅನಾಲಿಸಿಸ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ 50% ಆಫ್ ದಿ ಎಕ್ಸ್ಟ್ರಾ ಲಿಟ್ರೇಚರ್ ಅಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಅಂಡ್ 50% ನೀವೇನ್ ಮಾಡ್ತೀರಾ, ಎನಿ ಹಿಸ್ಟ್ರಿ ಬುಕ್, ಓಕೆ, ಲಿಟ್ರರಿ ಹಿಸ್ಟ್ರಿ ಬುಕ್ ನ ಓದಿದ್ರೆ ನಿಮ್ಗೆ ಅಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕ್ವೆಶನ್ ಪೇಪರ್ ಅನಾಲಿಸಿಸ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ ಅನ್ನ ಬಿಗಿನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ನನ್ನ ವಿಡಿಯೋಸ್ ನ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಡೂ ಲೈಕ್ ದ ವಿಡಿಯೋಸ್. ಅದೇ ರೀತಿ ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ, ಲಿಟ್ರರಿ ಸ್ಟೂಡೆಂಟ್ಸ್ ಇದ್ದಾರೆ, ಅಂಡ್ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಚಾನಲ್ ಅನ್ನ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಾರ್ ಮೋರ್ ವಿಡಿಯೋಸ್, ಇದೇ ರೀತಿಯಾದಂತ ಒಳ್ಳೆ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್ ಸಾಹಿತ್ಯ ಆರಾಧನಾ. ಅಂಡ್ ಟೆಲಿಗ್ರಾಮ್ ಚಾನಲ್ ಈಸ್ ಆಲ್ಸೋ ಅವೈಲೇಬಲ್ ಅಂಡ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದಿ ಚಾನಲ್. ಹಾಗೆ ನಾನು ಅಲ್ಲಿ ನಿಮ್ಗೆ ಕ್ಲಾಸಸ್ ಜೊತೆಗೆ PDF ನೋಟ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಎಸ್, ಹಾಗಾದ್ರೆ ಇವತ್ತಿನ ಕ್ವೆಶನ್ ಅಂಡ್ ಆನ್ಸರ್ಸ್ ಯಾವುದು ಅಂತ ನೋಡ್ತಾ ಹೋಗೋಣ. ಸೊ ವಿ ಹ್ಯಾವ್ ಸಾಲ್ವ್ಡ್ ಆಲ್ಮೋಸ್ಟ್ 67 questions. Okay, so I was teaching 67th one. So like ಟೈಪ್ಸ್ ಆಫ್ ಪೊಯೆಟ್ರಿ ಇರ್ಬೋದು, ಪೊಯೆಟ್ರಿ ಫಾರ್ಮ್ಸ್ ಇರ್ಬೋದು, ಸೊ ಅದೆಲ್ಲವನ್ನ ನಾನು ಟೀಚ್ ಮಾಡ್ತಾ ಇದ್ದೆ. ಸೊ ಅದರಲ್ಲಿ ಲಾಸ್ಟ್ 2 ಪಾಯಿಂಟ್ಸ್ ಮಾತ್ರ ಬಾಕಿ ಇತ್ತು. ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ, ವಾಟ್ ಈಸ್ ಅನ್ ಓಡ್ ಅಂತ ಇದೆ. ಓಕೆ, ಸೊ ಆಲ್ರೆಡಿ ನಾನು ನಿಮ್ಗೆ ಲಿರಿಕ್ ಈಸ್ ಡ್ಯಾಶ್ ಅನ್ನೋದಕ್ಕೆ ಏನೆಲ್ಲ ಲೈಕ್ ಅದರ ಸಬ್ ಇನ್ಫಾರ್ಮೇಶನ್ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅದರಲ್ಲಿ ಇದು ಕೂಡ ಕವರ್ ಆಗಿದೆ. ಇಫ್ ಯು ಗೋ ಥ್ರೂ ದ ಲಾಸ್ಟ್ ವಿಡಿಯೋ. ಓಕೆ, ಸೊ ಇವಾಗ್ಲೂ ಕೂಡ ನಿಮ್ಗೆ ಅದನ್ನ ಒಂದ್ಸಲ ತೋರಿಸ್ತೀನಿ. ಸೊ ಇಲ್ಲೇನಪ್ಪ ಅಂದ್ರೆ 67th ಕ್ವೆಶನ್ ಏನ್ ಮಾಡಿದ್ದಾರೆ, ಅ ಲಿರಿಕ್ ಈಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಅ ಲಾಂಗ್ ನರೇಟಿವ್ ಪೋಮ್ ಅಂತ ಆಗೋದಿಲ್ಲ. ಸೊ ಇದು ತಪ್ಪಾಗತ್ತೆ. ಓಕೆ, ಸೊ ಲೈಕ್ ಬ್ಯಾಲೆಡ್ಸ್ ಗೆ ನಾವು ಲಾಂಗ್ ನರೇಟಿವ್ ಪೋಮ್ಸ್ ಅಂತ ಹೇಳ್ತೀವಿ. ಅ ಲಾಂಗ್ ಪೋಯಮ್ ವಿತ್ ಮ್ಯೂಸಿಕ್ ಅಂತ ಇದೆ, ಅಂಡ್ ಎ ಶಾರ್ಟ್ ಪೋಯಮ್ ವಿತೌಟ್ ಮ್ಯೂಸಿಕ್ ಅಂತ ಇದೆ. ಸೊ ನಮ್ಗೆ ಆಕ್ಚುಲಿ ಆ ಶಾರ್ಟ್ ಪೋಯಮ್ ವಿತ್ ಮ್ಯೂಸಿಕ್ ಅಂತ ಹೇಳಿದ್ರೆ ಸಿ ಆಪ್ಷನ್ ಆಗ್ತಾ ಇತ್ತು, ಬಿಕಾಸ್ ಅ ಲಿರಿಕ್ ಇಸ್ ಎ ಶಾರ್ಟ್ ಪೋಯಮ್ ವಿತ್ ಮ್ಯೂಸಿಕ್. ಬಟ್ ಇಲ್ಲಿ ಲಾಂಗ್ ಅಂತ ಕೊಟ್ಟಿದ್ರು ಕೂಡ ನಮ್ಗೆ ಇಲ್ಲಿ ವಿತ್ ಮ್ಯೂಸಿಕ್ ಅಂತ ಇದೆ, ಹಾಗಾಗಿ ನಾವು ಆಪ್ಷನ್ ಬಿ ಅನ್ನ ತಗೊಳ್ಬೇಕಾಗತ್ತೆ. ಅ ಶಾರ್ಟ್ ಪೋಯಮ್ ವಿತ್ ಎ ಸಾಂಗ್ ಲೈಕ್ ಕ್ವಾಲಿಟಿ ಅಂತ ಇದೆ. ಸೊ ನಮ್ಗೆ ಆಪ್ಷನ್ ಡಿ ಆಗಲ್ಲ, ಆಪ್ಷನ್ ಬಿ ಆನ್ಸರ್ ಆಗುತ್ತೆ. ಸೊ ವಾಟ್ ಈಸ್ ಆನ್ ಓಡ್ ಅನ್ನೋದಿಕ್ಕೆ ಅ ಲಿರಿಕ್ ಡ್ರಾಮಾ, ಅ ಲಿರಿಕಲ್ ಸ್ಟೋರಿ, ಅ ಲಿರಿಕಲ್ ನಾವೆಲ್, ಅ ಲಿರಿಕಲ್ ಪೋಮ್ ಅಂತ ಇದೆ. ಸೊ ಹಾಗಾದ್ರೆ ನಾನ್ ನಿಮ್ಗೆ ಕೊಟ್ಟಿರುವಂತ ಆನ್ಸರ್ ಅಲ್ಲಿ ಲಾಸ್ಟ್ ಅದು ಕೂಡ ಕವರ್ ಆಗಿತ್ತು. ಓಕೆ, ಐ ಹೋಪ್ ದಟ್ ಈಸ್ ನಾಟ್ ಹಿಯರ್. ಓಕೆ, ಎನಿವೇಸ್ ಓಡ್ ಅಂತ ಹೇಳಿದ್ರೆ ಲೈಕ್ ನಾನು ಲಾಸ್ಟ್ ಏನ್ ಮಾಡಿದ್ದೆ ನಿಮ್ಗೆ ಎಕ್ಸ್ಪ್ಲನೇಷನ್ ಅಲ್ಲಿ ಹೇಳಿದ್ದೆ. ಓಕೆ, ಸೊ ಓಡ್ ಅಂತ ಹೇಳಿದ್ರೆ ದಿಸ್ ಈಸ್ ಎ ಲಿರಿಕಲ್ ಪೋಯಮ್. ಓಕೆ, ಆಪ್ಷನ್ ಡಿ ಇಸ್ ದಿ ಆನ್ಸರ್. ವಾಟ್ ಈಸ್ ಅನ್ ಓಡ್ ಅನ್ನೋ ಕ್ವೆಶನ್ ಗೆ. ಓಕೆ, ಸೊ ಲೈಕ್ 67th ಕ್ವೆಶನ್ ಗೆ ಒಂದೆರಡು ಪಾಯಿಂಟ್ಸ್ ಅನ್ನ ಬಾಕಿ ಉಳಿಸಿದೆ, ಅದನ್ನ ಕೂಡ ನೋಡ್ಬಿಡೋಣ. ಓಕೆ, ಸೊ ಇಲ್ಲಿವರೆಗೂ ನಾನು ಮಾಡಿದೆ. ಓಕೆ, ಸೊ ಓಡ್ ಒರೇಷನ್ ಓಡರ್ಸ್, ಓಕೆ, ಅದು ಲಾಸ್ಟ್ PDF ಅಲ್ಲಿ ಇದೆ.
ಸೊ ಓಡ್ಸ್ ಅಲ್ಲಿ ಎಷ್ಟು ತರಹದ ಓಡ್ಸ್ಗಳು ಬರುತ್ತೆ, ಓಡ್ ಅಂದ್ರೆ ಏನು, ಅದೆಲ್ಲವನ್ನ ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ. ಓಕೆ, ಪ್ಲೀಸ್ ಗೋ ಥ್ರೂ ಲಾಸ್ಟ್ ವಿಡಿಯೋ, ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾರ್ಟ್ಸ್. ಓಕೆ, ಸೊ ನರೇಟಿವ್ ಟೈಪ್ಸ್ ಆಗಿರ್ಬೋದು ಅಥವಾ ಪೊಯಿಟ್ರಿ ಫಾರ್ಮ್ಸ್ ಆಗಿರ್ಬೋದು, ಪೊಯಿಟ್ರಿ ಟೈಪ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಫಾರ್ ದಿ ಪರ್ಪಸ್ ಆಫ್ ಎಕ್ಸಾಮಿನೇಷನ್. ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಡ್ರಾಮ್ಯಾಟಿಕ್ ಮೋನೋಲಾಗ್ ಅಂತ ಇದೆ. ಡ್ರಾಮ್ಯಾಟಿಕ್ ಮೋನೋಲಾಗ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಪೊಯೆಟಿಕಲ್ ಏನು ಟೈಪ್. ಓಕೆ, ಸೊ ವಿಕ್ಟೋರಿಯನ್ ಪೊಯೆಟ್ರಿ ಯೂಶಲ್ ಆಗಿ ಡ್ರಾಮ್ಯಾಟಿಕ್ ಮೋನೋಲಾಗ್ ಅನ್ನೋ ಒಂದು ಆ ಟೆಕ್ನಿಕ್ ಅನ್ನ ಎಲ್ಲಿ ಯೂಸ್ ಮಾಡ್ಕೊಂಡಿದ್ದು ಅಂತಂದ್ರೆ ವಿಕ್ಟೋರಿಯನ್ ಪೊಯೆಟ್ರಿನಲ್ಲಿ 19th ಸೆಂಚುರಿ. ಓಕೆ, ಸೊ ಡ್ರಾಮ್ಯಾಟಿಕ್ ಮೋನೋಲಾಗ್ ಅಂದ್ರೆ ಏನು? ಅ ಪೋಯಮ್ ವೇರ್ ಅ ಸಿಂಗಲ್ ಸ್ಪೀಕರ್, ಓಕೆ, ಅ ಸಿಂಗಲ್ ಸ್ಪೀಕರ್ ಅಡ್ರೆಸಸ್ ಅ ಸೈಲೆಂಟ್ ಲಿಸನರ್. ಓಕೆ, ಸೊ to the audience or to a reader, the listener is not ವಾಟ್ ಇಸ್ ಎ ವಿಸಿಬಲ್. ಸೊ ನಮಗೆ ಓದುವಂತ ಓದುಗರಿಗೆ ಅಲ್ಲಿ ಲಿಸ್ನರ್ ಯಾರು ಅಂತ ಕಾಣಿಸ್ತಿರಲ್ಲ, ಜಸ್ಟ್ ನಮ್ಗೆ ಸ್ಪೀಕರ್ ಮಾತ್ರ ಕಾಣಿಸ್ತಿರ್ತಾರೆ. ಸ್ಪೀಕರ್ ಹೇಳ್ತಾ ಇದ್ದಾರೆ ಯಾರೋ ಒಬ್ರಿಗೆ ಅನ್ನೋ ಒಂದು ಅನುಭವ ನಮಗಾಗತ್ತೆ. ಓಕೆ, ಸೊ ಹಾಗಾಗಿ ಅ ಪೋಮ್ ವೇರ್ ಅ ಸಿಂಗಲ್ ಸ್ಪೀಕರ್ ಅಡ್ರೆಸಸ್ ಎ ಸೈಲೆಂಟ್ ಲಿಸನರ್ ರಿವೀಲಿಂಗ್ ಇನ್ಸೈಟ್ಸ್ ಇನ್ ಟು ದೇರ್ ಕ್ಯಾರೆಕ್ಟರ್. ಓಕೆ, ಸೊ ಡ್ರಾಮ್ಯಾಟಿಕ್ monologue will explore the characteristics of a speaker. ಓಕೆ, ಸ್ಪೀಕರ್ನ ಕ್ಯಾರೆಕ್ಟರಿಸ್ಟಿಕ್ಸ್ನು ಕೂಡ, ಅವರ ಮೆಂಟಾಲಿಟಿನೂ ಕೂಡ, ಸೈಕಾಲಜಿನೂ ಕೂಡ ನಮಗೆ ತೆರೆದಿಡ್ತಾ ಹೋಗುತ್ತೆ. ಸೊ ಡ್ರಾಮ್ಯಾಟಿಕ್ ಮೋನೋಲಾಗ್, ವಿಕ್ಟೋರಿಯನ್ ಏಜ್ ಅಲ್ಲಿ ಬರುವಂತಹ ಡ್ರಾಮ್ಯಾಟಿಕ್ ಮೋನೋಲಾಗ್ ಯೂಸ್ ಮಾಡುವಂತ ಫೇಮಸ್ ಪೋಯೆಟ್ ಅಂತ ಹೇಳಿದ್ರೆ ರಾಬರ್ಟ್ ಬ್ರೌನಿಂಗ್. ಅದರಲ್ಲೂ ಕೂಡ ರಾಬರ್ಟ್ ಬ್ರೌನಿಂಗ್ಸ್ ಮೈ ಲಾಸ್ಟ್ ಡಚಸ್ ಈಸ್ ವೆರಿ ಫೇಮಸ್ ಅಂಡ್ ವೆರಿ ಇಂಪಾರ್ಟೆಂಟ್ ಪೋಯಮ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಫ್ರೀ ವರ್ಸ್ ಅಂತ ಬರುತ್ತೆ. ಫ್ರೀ ವರ್ಸ್ ಅಂತಂದ್ರೆ ಅದರಲ್ಲಿ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಫಾಲೋನ ಮಾಡೋದಿಲ್ಲ. ಸೊ ಫ್ರೀ ವರ್ಸ್ ಯೂಶಲಿ ಮಾಡರ್ನಿಸ್ಟ್ ಪೊಯೆಟ್ರಿನಲ್ಲಿ ನಾವು ನೋಡ್ತಾ ಹೋಗ್ಬೋದು ಅರ್ಲಿ 20th ಸೆಂಚುರಿ. ಓಕೆ, ಪೊಯೆಟ್ರಿ ವಿತೌಟ್ ಅ ಕನ್ಸಿಸ್ಟೆಂಟ್ ಮೀಟರ್ ಆರ್ ರಿದಮ್ ಸ್ಕೀಮ್. ಓಕೆ, ಫೋಕಸಿಂಗ್ ಆನ್ ರಿದಮ್ ಅಂಡ್ ಇಮೇಜರಿ, ಸಾರಿ ರೈಮ್ ಸ್ಕೀಮ್. ರೈಮ್ ಸ್ಕೀಮ್ ಇರೋದಿಲ್ಲ, ಮೀಟರ್ ಇರೋದಿಲ್ಲ. ಓಕೆ, ದೇ ಆರ್ ನಾಟ್ ಸ್ಟಿಕ್ ಟು ಎನಿ ಮೀಟರ್ ಆರ್ ರೈಮ್ ಸ್ಕೀಮ್, ಜಸ್ಟ್ ದೇ ಆರ್ ಫೋಕಸಿಂಗ್ ಆನ್ ರಿದಮ್. ಓಕೆ, ಪೊಯೆಟ್ರಿ ಆಗಿರೋದ್ರಿಂದ ನಮ್ಗೆ ಒಂದು ರಿದಮ್ ಬೇಕಾಗತ್ತೆ ಅಂಡ್ ಇಮೇಜರಿಗೆ ಹೆಚ್ಚು ಒತ್ತನ್ನ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಯೂಶಲ್ ಆಗಿ ಫ್ರೀ ವರ್ಸ್ ಅನ್ನ ನಾವು ನೋಡ್ಬೋದು ಅಂತಂದ್ರೆ ಟಿ.ಎಸ್. ಎಲಿಯಟ್ಸ್ ದ ವೇಸ್ಟ್ ಲ್ಯಾಂಡ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಅ ಫ್ರಾಗ್ಮೆಂಟೆಡ್ ಎಕ್ಸ್ಪ್ಲೋರೇಷನ್ ಆಫ್ ಪೋಸ್ಟ್ ವರ್ಲ್ಡ್ ವಾರ್, ದಿ ಫಸ್ಟ್ ಡಿಸಿಲ್ಯೂಷನ್ಮೆಂಟ್. ಸೊ ಯಾವ ರೀತಿಯಾಗಿ ಸೊಸೈಟಿ ಒಂದು ಫ್ರಾಗ್ಮೆಂಟೆಡ್ ಫಾರ್ಮ್ ಅಲ್ಲಿ ಇತ್ತೋ ಅದೇ ರೀತಿಯಾಗಿ ನಾವು ವೇಸ್ಟ್ ಲ್ಯಾಂಡ್ ಅನ್ನೋ ಪೊಯೆಟ್ರಿನೂ ಕೂಡ ನೋಡ್ಬೋದು. ಇಫ್ ಯು ರೀಡ್ ದಟ್ ದೆನ್ ಓನ್ಲಿ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್. ಫ್ರಾಗ್ಮೆಂಟೇಶನ್ ಅಂದ್ರೆ ಏನು, ಡಿಸಲ್ಯೂಷನ್ಮೆಂಟ್ ಅಂದ್ರೆ ಏನು? ಡಿಸಲ್ಯೂಷನ್ಮೆಂಟ್ ಅಂತಂದ್ರೆ ಲೈಕ್ ನಂಬಿಕೆ. ಓಕೆ, ಸೊ ನಾನು ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಅ ಡ್ರೀಮ್. ಓಕೆ, ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್, ಐ ವಾಂಟ್ ಟು ಬಿಕಮ್ ಅನ್ ಎಂಜಿನಿಯರ್. ಸೊ ದಟ್ ಈಸ್ ಲೈಕ್ ನಾನು ಓದಿದ್ರೆ ನಾನು ಒಳ್ಳೆ ಡಾಕ್ಟರ್ ಆಗ್ಬೋದು, ಓದಿದ್ರೆ ಒಳ್ಳೆ ಎಂಜಿನಿಯರ್ ಆಗ್ಬೋದು, ಓದಿದ್ರೆ ಒಳ್ಳೆ ಲೆಕ್ಚರರ್ ಆಗ್ಬೋದು ಅನ್ನೋ ಒಂದು ನಂಬಿಕೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು US ಅಲ್ಲಿ ವರ್ಕ್ ಮಾಡ್ಬೇಕು ಅನ್ನೋದು ನನ್ನ ಒಂದು ಆಸೆ ಆಗಿರುತ್ತೆ. ನಾನು ಅಲ್ಲಿಗೆ ಹೋದ್ರೆ ನನ್ನ ಜೀವನ ಪೂರ್ತಿ ಚೆನ್ನಾಗ್ ಆಗ್ಬಿಡತ್ತೆ ಅನ್ನೋದು ನನ್ನ ಡಿಸಿಲ್ಯೂಷನ್. ಬಟ್ ದೇರ್ ಓನ್ಲಿ ಐ ವಿಲ್ ರಿಯಲೈಸ್, ಆಫ್ಟರ್ ಐ ರೀಚ್ಡ್ ದೇರ್ ದೆನ್ ಐ ವಿಲ್ ರಿಯಲೈಸ್ ವಾಟ್ ಈಸ್ ದಟ್ ಡ್ರೀಮ್. ಓಕೆ, ಸೊ ಕನಸು ಕನಸಾಗಿರುತ್ತೆ, ರಿಯಾಲಿಟಿನೇ ಬೇರೆ ಇರುತ್ತೆ. ಅದೇ ರೀತಿಯಾಗಿ ಪೋಸ್ಟ್ ವರ್ಲ್ಡ್ ವಾರ್ 1 ಕೂಡ ಏನಾಗ್ತಾ, ವಾರ್ ಫಾರ್ ದಟ್ ಮ್ಯಾಟರ್ ಎನಿ ಕೈಂಡ್ ಆಫ್ ವಾರ್ಸ್, ಆಯ್ತಾ. ಸೊ ಯಾವ ರೀತಿಯಾಗಿ ವಾರ್ ಆದ್ರೆ ಒಂದು ಪೀಸ್ ಬರುತ್ತೆ, ಪೀಸ್ ಇಂದ ಸೊಸೈಟಿ ಮತ್ತೆ ಸಮೃದ್ಧವಾಗುತ್ತೆ. ಸೊ ಆ ರೀತಿಯೆಲ್ಲ ಇದ್ದಂತ ನಂಬಿಕೆಗಳ ಏನ್ ಮಾಡುತ್ತೆ, ವಾರ್ ಅನ್ನೋದು ಡೆಸ್ಟ್ರಾಯ್ ಮಾಡುತ್ತೆ, ಜನರ ಜೀವನ ಚಿಂತಾಜನಕ ಆಗುತ್ತೆ. ಸೊ ರಿಲೇಶನ್ಶಿಪ್ಸ್ಗೆ ಅಲ್ಲಿ ಒಂದು ಬೆಲೆನೇ ಇರೋದಿಲ್ಲ, ಎಮೋಷನ್ಸ್ಗೆ ಒಂದು ಬೆಲೆನೇ ಇರೋದಿಲ್ಲ. ಅದೆಲ್ಲವನ್ನ ಕೂಡ ನೀವು ವೇಸ್ಟ್ ಲ್ಯಾಂಡ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಓಕೆ, ಸೊ ಯಾವ ರೀತಿಯಾಗಿ ಲೈಕ್ ಇಲಿಸಿಟ್ ರಿಲೇಶನ್ಶಿಪ್ಸ್ ಗಳನ್ನ ತೋರಿಸ್ತಾ ಹೋಗ್ತಾರೆ. ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಅದೇ ರೀತಿಯಾಗಿ ಫ್ಯೂಚರ್ ಅಂದ್ರೆ ಏನು, ಸೊ ಲೈಕ್ ಅದೆಲ್ಲವನ್ನ ಕೂಡ ತುಂಬಾ ಚೆನ್ನಾಗಿ ಟಿ.ಎಸ್. ಎಲಿಯಟ್ ಅವರು ದ ವೇಸ್ಟ್ ಲ್ಯಾಂಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಪ್ಲೀಸ್ ರೀಡ್ ದಟ್ ಪೊಯೆಟ್ರಿ ಬಿಫೋರ್ ಯು ಆರ್ ಅಟೆಂಡಿಂಗ್ ದಿ ಎಕ್ಸಾಮ್. ಓಕೆ, ಸೊ ಇಮೇಜಿಸಮ್ ಅನ್ನೋದನ್ನು ಕೂಡ ನಾವೇ ನೋಡ್ತೀವಿ. ಲೈಕ್
ಈ ಫ್ರೀ ವರ್ಸ್ ಅಲ್ಲಿ ನೋಡ್ತೀವಿ. ಓಕೆ, ದೇ ಫೋಕಸ್ಡ್ ಆನ್ ರಿದಮ್ ಅಂಡ್ ಇಮೇಜರಿ ಅಂತ ಆಗ್ಲೇ ಹೇಳಿದೀನಿ. ಇಮೇಜಿಸಮ್ ಅನ್ನೋದು ಕೂಡ ಮಾಡರ್ನ್ ರೈಟಿಂಗ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಡೈರೆಕ್ಟ್ ಅಂಡ್ ಕ್ಲಿಯರ್ ಇಮೇಜರಿ ವಿತ್ ಮಿನಿಮಲ್ ಲ್ಯಾಂಗ್ವೇಜ್. ಜಸ್ಟ್ ದೇ ಆರ್ ಗಿವಿಂಗ್ ಅನ್ ಇಮೇಜ್, ಆಯ್ತಾ, ಒಂದು ಇಮೇಜ್ ಅನ್ನ ಕೊಡ್ತಾರೆ, ಎಷ್ಟು ಸಾಧ್ಯ ಅಷ್ಟು ಕಡಿಮೆ ವರ್ಡ್ಸ್ ಗಳನ್ನ ಯೂಸ್ ಮಾಡಿ ನಮಗಲ್ಲಿ ಪೋಯಟ್ರಿನ ಪ್ರೆಸೆಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಎಜ್ರಾ ಪೌಂಡ್ಸ್ in a station of the metro, the best example. Okay, so ಗ್ರಾಸ್ ಓಪರ್ ಅನ್ನೋ ಒಂದು ಪೋಯಟ್ರಿ ಬರುತ್ತೆ, ಅದನ್ನ ನೋಡಿದ್ರು ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾವ ರೀತಿಯಾಗಿ ಗ್ರಾಸ್ ಓಪರ್ ಇದೆಯೋ ಅದೇ ರೀತಿಯಾಗಿ ಪೋಯಟ್ರಿನೂ ಕೂಡ ಜಿಗ್ಸಾಕ್ಟ್ ಟೈಪ್ ಅಲ್ಲಿ ಇರೋದನ್ನ ನೋಡ್ತೀವಿ. ಇನ್ ಸ್ಟೇಷನ್ ಆಫ್ ಮೆಟ್ರೋದಲ್ಲೂ ಕೂಡ ಇಟ್ ಕನ್ಸಿಸ್ಟ್ ಓನ್ಲಿ ಅ ಫ್ಯೂ ವರ್ಡ್ಸ್. ಓಕೆ, ಇದೊಂದು ಪೋಯಟ್ರಿನ ಅನ್ನೋ ಅನುಭವ ನಿಮಗಾಗುತ್ತೆ ಅದನ್ನ ಓದಿದ್ರೆ. ಓಕೆ, so next comes, we can see a feature of stream of consciousness and experimental forms. So modern age ಅಲ್ಲಿ of course experimental forms ಗಳೆಲ್ಲ ಇಂಟ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಅಂಡ್ ಫ್ರಾಗ್ಮೆಂಟೆಡ್ ವರ್ಲ್ಡ್ ಅಂತ ನಿಮ್ಗೆ ಆಲ್ರೆಡಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೆ ವೆನ್ ಐ ವಾಸ್ ಟಾಕಿಂಗ್ ಅಬೌಟ್ ದ ಟೈಪ್ಸ್ ಆಫ್ ನರೇಟಿವ್ಸ್. ಅಲ್ಲಿ ಕೂಡ ನಾನು ಡ್ರೀಮ್ ಆಫ್ ಕಾನ್ಶಿಯಸ್ನೆಸ್, ಅಫ್ಕೋರ್ಸ್ ಡ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತಿರೋದು ಆಲ್ಮೋಸ್ಟ್ ಥರ್ಡ್ ಟೈಮ್ ಆರ್ ಫೋರ್ತ್ ಟೈಮ್ ಮಾತಾಡ್ತಾ ಇದ್ದೀನಿ. ಓಕೆ, ಸೊ ಪೋಯಮ್ಸ್ ನಾನು ಆಲ್ರೆಡಿ ನಾವೆಲ್ ಬಗ್ಗೆ ಮಾತಾಡಿದ್ದೀನಿ. ಸೊ ಇದೊಂದು ಇವಾಗ ನಾನು ಪೋಯಟ್ರಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪೋಯಟ್ರಿನಲ್ಲಿ ಯಾವ ರೀತಿಯಾಗಿ ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಅನ್ನ ಯೂಸ್ ಮಾಡಿದ್ದಾರೆ. ಪೋಯಮ್ಸ್ ರಿಫ್ಲೆಕ್ಟಿಂಗ್ ಇನ್ನರ್ ಥಾಟ್ಸ್ ಆಸ್ ಯೂಶಲಿ ಇನ್ ನಾವೆಲ್ಸ್ ಆಲ್ಸೋ ಅಲ್ವಾ. ಪ್ಯಾಟರ್ನ್ಸ್ ಆಫನ್ ವಿತೌಟ್ ಪಂಕ್ಚುವೇಶನ್ ಆರ್ ಟ್ರೆಡಿಷನಲ್ ಸ್ಟ್ರಕ್ಚರ್. ಓಕೆ, ಟ್ರೆಡಿಷನಲ್ ಸ್ಟ್ರಕ್ಚರ್ ಏನು, ಒಂದು ವಾಕ್ಯ ಆದ್ಮೇಲೆ ಫುಲ್ ಸ್ಟಾಪ್ ಬರುತ್ತೆ, ಒಂದು ವಾಕ್ಯ ಆದ್ಮೇಲೆ ಕಾಮಾ ಬರುತ್ತೆ. ಸೊ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದ್ರೆ ಇನ್ವರ್ಟೆಡ್ ಕಾಮರ್ಸ್ ಬರುತ್ತೆ. ಓಕೆ, ಸೊ ಎಕ್ಸ್ಕ್ಲಮೇಟರಿ ಮಾರ್ಕ್ಸ್ ಇರುತ್ತೆ. ಓಕೆನಾ, ಸೊ ಅಲ್ಲಿ ಪಂಕ್ಚುವೇಶನ್ಸ್ ಜೊತೆಗೆ ನಾವು ಒಂದು ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಹೋಗ್ತೀವಿ. ಬಟ್ ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಅಲ್ಲಿ ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಐ ಆಮ್ ಟಾಕಿಂಗ್ ಟು ಯು ನೌ, I am teaching to you now. So at the same time you are listening to me. So in between ಏನಾಗುತ್ತೆ, somebody entered your rooms, like some ads come pop up on your screen. Okay, suddenly ನಿಮ್ಮ ಯೋಚನೆಗಳೇನಾಗುತ್ತೆ, ಆಡ್ ಮೇಲೆ ಕಾನ್ಸಂಟ್ರೇಷನ್ ಆಗುತ್ತೆ. ಸಡನ್ಲಿ ನಿಮಗೆ ಏನೋ ಒಂದು ಥಾಟ್ ಬರುತ್ತೆ, ವಿಡಿಯೋಸ್ನ ಆಫ್ ಮಾಡ್ತೀರಾ. ಸೊ ನಿಮ್ಮ ಥಾಟ್ ಪ್ರೋಸೆಸ್ ಏನಾಗ್ತಾ ಹೋಗುತ್ತೆ, ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ನೂರಾರು ಥಾಟ್ಸ್ ಗಳು ಬಂದು ಹೋಗ್ಬಿಡುತ್ತೆ. ಸೊ ಆ ಎಲ್ಲ ಥಾಟ್ ಗಳನ್ನ ವಿತೌಟ್ ಪಂಕ್ಚುವೇಶನ್ಸ್ ಏನ್ ಮಾಡ್ತಾ ಹೋಗೋದು, ಯಾವುದೇ ಮುಚ್ಚು ಮರೆ ಇಲ್ಲದೆ ಇದ್ದನ್ನ ಇದ್ದ ಹಾಗೇನೆ ಹೇಳ್ತಾ ಹೋಗೋದು. ಮೇ ಬಿ ದ ರೀಡರ್ ಗೆಟ್ಸ್ ಕನ್ಫ್ಯೂಸ್ಡ್. ಯಾವ ರೀತಿ ಓದೋದು, ಏನಿದ್ರ ಅರ್ಥ ಅಂತ ಅರ್ಥ ಆಗದೇನೂ ಇರ್ಬೋದು. ಸೊ ಆ ಅರ್ಥ ಆಗದಿರೋದು ಕೂಡ ಈ ಮಾಡರ್ನಿಸಮ್, ಇಮೇಜಿಸಮ್, ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಇದರೆಲ್ಲದ ಒಂದು ಫೀಚರ್ ಆಗಿರುತ್ತೆ. ಓಕೆನಾ. So E.E. Cummings, unconventional syntax and punctuation in poems like anyone lived in a pretty how town. ಓಕೆ, ನೀವು ಇದನ್ನ ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ ಯಾವ ರೀತಿಯಾಗಿ ನಾವು ಪೋಯಮ್ ಅಲ್ಲಿ, ಪೋಯಟ್ರಿನಲ್ಲಿ ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ನ ನೋಡಬಹುದು ಅಂತ. ಓಕೆ, ಸೊ E.E. Cummings, ಪ್ಲೀಸ್ ಗೋ ಥ್ರೂ ದಟ್ ಪೋಯಟ್ರಿ. ಓಕೆ, ಸೊ ಕನ್ಫೆಷನಲ್ ಪೋಯಟ್ರಿ ಅಂತ ಬರುತ್ತೆ. ನೆಕ್ಸ್ಟ್ ಕನ್ಫೆಷನಲ್ ಪೋಯಟ್ರಿ ಡೀಪ್ಲಿ ಪರ್ಸನಲ್. ಕನ್ಫೆಸ್ ಮಾಡ್ಕೊಳ್ಳೋದು ಅಂತಂದ್ರೇನು, ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಕನ್ಫೆಸ್ ಮೈ ಲವ್, ಐ ಆಮ್ ಗೋಯಿಂಗ್ ಟು ಕನ್ಫೆಸ್ ಮೈ ಮಿಸ್ಟೇಕ್ಸ್ ಅಂತ ಹೇಳಿದ್ರೆ ನನ್ನ ಮನಸ್ಸಲ್ಲಿ ಇರೋದನ್ನ ಹೊರಗೆ ಹಾಕೋದು ಅಥವಾ ಹೇಳ್ಕೊಳ್ಳೋದು ಅಂತ ಆಗತ್ತೆ. ಸೊ ಹಾಗಾಗಿ ಇದನ್ನ ಕನ್ಫೆಷನಲ್ ಪೋಯಿಟ್ರಿ ಅಂತ ಹೇಳ್ತಾರೆ. ಡೀಪ್ಲಿ ಪರ್ಸನಲ್, ಆಟೋಬಯೋಗ್ರಫಿಕಲ್ ಇನ್ ನೇಚರ್. ಓಕೆ, ಸೊ ಪೋಯಮ್ಸ್ ಎಕ್ಸ್ಪ್ಲೋರಿಂಗ್ ಪ್ರೈವೇಟ್ ಎಮೋಷನ್ಸ್. ಫಾರ್ ಎಕ್ಸಾಂಪಲ್, ಕನ್ಫೆಷನಲ್ ಪೋಯಿಟ್ರಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸಿಲ್ವಿಯಾ ಪ್ಲಾತ್ಸ್ ಎನಿ ಪೋಯಟ್ರಿ, ಅದರಲ್ಲೂ ಕೂಡ ಫೇಮಸ್ ಅಂತ ಹೇಳಿದ್ರೆ ಡ್ಯಾಡಿ. ಓಕೆ, ಸೊ ಶಿ ಡೀಲ್ಸ್ ವಿತ್ ಕಾಂಪ್ಲೆಕ್ಸ್ ಫ್ಯಾಮಿಲಿ ಡೈನಾಮಿಕ್ಸ್ ಅಂಡ್ ಪರ್ಸನಲ್ ಆಂಗ್ವಿಶ್. ಅದರಲ್ಲಿ ಅವಳು ಯಾವ ರೀತಿಯಾಗಿ ವಾಟ್ ಹರ್ ಅಟ್ಯಾಚ್ಮೆಂಟ್ ವಿತ್ ಹರ್ ಡ್ಯಾಡಿ ಅಂಡ್ ವಾಟ್ ಲೈಕ್ ಲವ್ ಹೇಟ್ ರಿಲೇಶನ್ಶಿಪ್ ಅನ್ನ ಅಲ್ಲಿ ತೋರಿಸ್ತಾ ಹೋಗ್ತಾಳೆ. ಓಕೆ, ಸೊ ವಿ ಕ್ಯಾನ್ ಸಿ ಸಚ್ ಫೀಚರ್ಸ್ ಇನ್ ಸಿಲ್ವಿಯಾ ಪ್ಲಾತ್ಸ್ ಪೋಯಟ್ರಿ. ಕನ್ಫೆಷನಲ್ ಪೋಯಟ್ರಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ. ನೆಕ್ಸ್ಟ್ ಸ್ಪೋಕನ್ ವರ್ಡ್ ಅಂಡ್ ಸ್ಲ್ಯಾಮ್ ಪೋಯಟ್ರಿ ಅಂತ ಕೂಡ ಬರುತ್ತೆ. ಪರ್ಫಾರ್ಮೆನ್ಸ್ ಬೇಸ್ಡ್, ಫೋಕಸಿಂಗ್ ಆನ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಥೀಮ್ಸ್, ಆಫನ್ ಇನ್ ಫ್ರೀ ವರ್ಸ್. ಇದು ಕೂಡ ಏನಾಗಿರುತ್ತೆ, ಸ್ಲ್ಯಾಮ್ ಪೋಯಟ್ರಿ ಕೂಡ ಫ್ರೀ ವರ್ಸ್ ಆಗಿರುತ್ತೆ. ಸೊ ಇಫ್ ಯು ಕ್ಯಾನ್ ಸಿ ದಟ್ ಸಾರಾ ಕೆ ಅಂಡ್ ಸಾಲ್ ವಿಲಿಯಮ್ಸ್ ಪೋಯಮ್ಸ್, ಅಷ್ಟು ಫೀಚರ್ಸ್ ಗಳನ್ನ ಇದರಲ್ಲಿ ನೋಡ್ತಾ ಹೋಗ್ಬೋದು.
ಸೊ ದೀಸ್ ಪೊಯೆಟ್ರೀಸ್ ಯೂಶಲ್ ಆಗಿ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಥೀಮ್ಸ್ ನ ಬೇಸ್ ಆಗಿ ಇಟ್ಕೊಂಡಿರುತ್ತೆ, ರಾಜಕೀಯ ಆಗಿರ್ಲಿ, ಸೊ ಸೊಸೈಟಿನಲ್ಲಿ ಏನೇನೆಲ್ಲ ನಡೀತಿದೆ ಅನ್ನೋದನ್ನ ಸ್ಪೋಕನ್ ವರ್ಡ್ ಅಂತಂದ್ರೆ ಇಟ್ ಇಸ್ ಲೈಕ್ ಪ್ರೋಸ್ ಲೈಕ್. ಓಕೆ, ಸೊ ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿ ಇರುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ಸ್ಪೋಕನ್ ವರ್ಡ್ ಅಂಡ್ ಸ್ಲಾಮ್ ಪೊಯೆಟ್ರಿ. ಸೊ ಇಷ್ಟು ರೀತಿಯಾದಂತಹ ಪೊಯೆಟ್ರೀಸ್ ನ ನೋಡ್ತಾ ಹೋಗ್ತೀವಿ. ಯೂಶಲ್ ಆಗಿ ನಾನು ತುಂಬಾ ಇಂಪಾರ್ಟೆಂಟ್ ಅಂಡ್ ಏಜ್ ವೈಸ್ ಅಲ್ಲಿ ಯಾವ್ಯಾವ ಲೈಕ್ ಡೆವಲಪ್ಮೆಂಟ್ಸ್ ಆಗತ್ತೆ ಪೊಯೆಟ್ರಿನಲ್ಲಿ ಅನ್ನೋದನ್ನ ನಾನು ಸಿನ್ಸ್ ಚಾಸರ್ ಇಂದ ನಾನು ನಿಮ್ಗೆ ಮಾಡರ್ನ್ ಏಜ್ ವರ್ಗನು ಕೊಟ್ಟಿದ್ದೀನಿ. ಪ್ಲೀಸ್ ಗೋ ಥ್ರೂ ದ ಲಾಸ್ಟ್ ವಿಡಿಯೋ ಅಂಡ್ ಆಲ್ಸಿ ದಿಸ್ ಒನ್. ಓಕೆ, ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಐ ಆಮ್ ಟೆಲಿಂಗ್ ಯು. ಸೊ ನೆಕ್ಸ್ಟ್ ಒಂದು 68th ಕ್ವೆಶನ್. ಸೊ ಅದು ನಿಮ್ಗೆ ಲಿರಿಕಲ್ ಪೋಯಮ್ ಅಂತ ಹೇಳಿದ್ದೀನಿ. ಓಡ್ ಅಂತ ಹೇಳಿದ್ರೆ ಲಿರಿಕಲ್ ಪೋಯಮ್ ಅಂತ ಆಗತ್ತೆ. ಓಕೆ, ಸೊ ಅದನ್ನ ಆನ್ಸರ್ ಆಗ್ಲೇ ಆಪ್ಷನ್ ಡಿ ಅಂತ ಹೇಳಿದೀನಿ. ನೆಕ್ಸ್ಟ್ 69th ಕ್ವೆಶನ್ ಏನಿದೆ, ವಾಟ್ ಈಸ್ ಅ ಮಿತ್? ಓಕೆ, ಸೊ ಮಿತ್ ಅನ್ನೋದು ಏನಾಗ್ತಾ ಹೋಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಲಿಟ್ರೇಚರ್ ಬೆಳವಣಿಗೆಗೆ ಅದೊಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಹೋಗುತ್ತೆ. ಲಿಟ್ರೇಚರ್ ಜೊತೆಗೆ ನಾವು ಮೂವೀಸ್ ಆಗ್ಲಿ, ಟೆಲಿವಿಷನ್ ಆಗಿರ್ಲಿ, ಸೊ ಫಾರ್ ದಟ್ ಮ್ಯಾಟರ್ ಎನಿ ಕೈಂಡ್ ಆಫ್ ಎಂಟರ್ಟೈನ್ಮೆಂಟ್ ಆರ್ಟಿಸ್ಟ್ ಗಳಲ್ಲಾಗಿರ್ಲಿ, ಅದೆಲ್ಲವಲ್ಲಿ ನಾವು ಮಿತ್ ಇನ್ಫ್ಲುಯೆನ್ಸ್ ನ ನೋಡ್ತಾ ಹೋಗ್ಬೋದು. ಸೊ ಅದ್ರದ್ದೊಂದು ಸ್ವಲ್ಪ ವಿವರಣೆನ ನಾನು ನಿಮ್ಗೆ ಕೊಡೋಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದೆ, ಅ ಲೆಜೆಂಡ್ ಆರ್ ಟ್ರೆಡಿಷನಲ್ ನರೇಟಿವ್ ಅಂತ ಇದೆ, ಅ ಪುವರ್ ಮ್ಯಾನ್ಸ್ ನರೇಟಿವ್, ಅ ನರೇಟಿವ್ ಇನ್ ದ ಪ್ರೆಸೆಂಟ್, ಅ ಶಾರ್ಟ್ ನರೇಟಿವ್ ಅಂತ ಇದೆ. ಸೊ ಹಾಗಾದ್ರೆ ನಿಮ್ಗೆ ಆನ್ಸರ್ ನೋಡ್ಬೇಕು ಅಂತಂದ್ರೆ ಇಲ್ಲಿ ಎಕ್ಸ್ಪ್ಲನೇಷನ್ ಅನ್ನ ನೋಡೋಣ. 69th, ಎಸ್, 69th ಒನ್, ಅ ಮಿತ್ ಇಸ್ ಎ ಟ್ರೆಡಿಷನಲ್ ಸ್ಟೋರಿ. ಸೊ ಹಾಗಾದ್ರೆ ಆಪ್ಷನ್ ಏನೇ ನಿಮ್ಗೆ ಏನಾಗಿದೆ ಇಲ್ಲಿ ಆನ್ಸರ್ ಆಗಿದೆ. ಟ್ರೆಡಿಷನಲ್ ಸ್ಟೋರಿ, ಟ್ರೆಡಿಷನಲ್ ನರೇಷನ್, ಆಫನ್ ಇನ್ವಾಲ್ವಿಂಗ್ ಸೂಪರ್ ನ್ಯಾಚುರಲ್ ಬೀಯಿಂಗ್ಸ್, ಡೈಟೀಸ್ ಮೀನ್ಸ್ ದೇವರು ದಿಂಡ್ರು ಅಂತ ಹೇಳ್ತೀವಲ್ವಾ, ಆ ರೀತಿಯಾಗಿ ಹೀರೋಸ್ ಆರ್ ನ್ಯಾಚುರಲ್ ಫಿನಾಮಿನಾ that explain aspects of human existence, cultural beliefs are the world's mysteries. Okay, for example, we believe in existence of God. So a God existence ಗೂ ಕೂಡ ನಾವು ಒಂದಷ್ಟು ಸ್ಟೋರಿಗಳನ್ನ ಹೇಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ವಿಘ್ನೇಶ್ವರ. ಸೊ ಗಣಪತಿಗೆ ಯಾಕೆ ಆನೆಯ ತಲೆ ಬಂತು ಅನ್ನೋದು ಒಂದು ಮಿತ್. ಓಕೆ, ಸೊ ಏನೋ ತಲೆ ಕಡ್ದಿದ್ದು, ಆಮೇಲೆ ಆನೆ ತಲೆನ ತಂದು ದಕ್ಷಿಣಕ್ಕೆ ಇಟ್ಟಿದ್ದಂತ ಆನೆ ತಲೆಯನ್ನ ತಂದು ಗಣಪತಿಗೆ ಹಾಕೋದು. ಸೊ ಅದಕ್ಕೋಸ್ಕರ ನೀವು ದಕ್ಷಿಣಕ್ಕೆ ತಲೆ ಹಾಕಿ ಮಲಗಬಾರ್ದು ಅಂತ ಹೇಳೋದು, ಇದೆಲ್ಲವೂ ಕೂಡ ಒಂದು ಮಿತ್ ಆಗಿರುತ್ತೆ ಅಂಡ್ ವಿ ಬಿಲೀವ್ ಇನ್ ದಟ್. ಓಕೆ, ಸೊ ದಟ್ ಈಸ್ ವಾಟ್ ಮಿತ್. ಅಂಡ್ ಇಟ್ ಏನೋ ಲೈಕ್ ಇಟ್ ಕನ್ಸೀವ್ಸ್ ಲೈಕ್ ಎಕ್ಸಿಸ್ಟೆನ್ಸ್ ಆಫ್ ಹ್ಯೂಮನ್ ಬೀಯಿಂಗ್. ಸೊ ನಾವು ದೇವರಲ್ಲಿ ನಂಬಿಕೆಯನ್ನ, ಸೊಸೈಟಿನಲ್ಲಿ ನಂಬಿಕೆಯನ್ನ ಇಟ್ಟಿರೋದನ್ನ ಅದು ತೋರಿಸ್ತಾ ಹೋಗುತ್ತೆ. ಓಕೆ, ಸೊ ದೇವರಲ್ಲೇ ನಮ್ಗೆ ನಂಬಿಕೆ ಇಲ್ಲ ಅಂತಂದಿದ್ರೆ ನಾವು ಏನ್ ಬೇಕಾದ್ರೂ ತಪ್ಪುಗಳನ್ನ ಮಾಡ್ತಾ ಇದ್ವಿ. ಪಾಪ ಪುಣ್ಯಗಳು ಅನ್ನೋದು ಏನ್ ಮಾಡ್ತಾ ಹೋಗುತ್ತೆ, ಈ ಮಿತ್ಗಳ ಸುತ್ತುವರಿತಾ ಇರುತ್ತೆ. ಅಂದ್ರೆ ನಮ್ಮ ಲೈಫ್ ಅದಕ್ಕೆ ಅಟ್ಯಾಚ್ಡ್ ಆಗಿ ಇರುತ್ತೆ. ಓಕೆ, ಸೊ ಸೂಪರ್ ನ್ಯಾಚುರಲ್ ಬೀಯಿಂಗ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಸೂಪರ್ ನ್ಯಾಚುರಲ್ ಬೀಯಿಂಗ್ಸ್ ಅಂತ ಹೇಳಿದ್ರೆ ದೇವಾನುದೇವತೆಗಳಾಗಿರ್ಬೋದು, ದೆವ್ವಗಳಾಗಿರ್ಬೋದು. ಓಕೆ, ಸೊ ಆ ರೀತಿಯಾಗಿ ಈ ಮಿತ್ ಅಂದ್ರೆ ಅದೇನೆ. ಓಕೆ, ಸೊ ಹಾಗಾದ್ರೆ ಈ ಮಿತ್ ಅನ್ನ ಬಳಸ್ಕೊಂಡು ಈ ಮಿತ್ ಮೇಲೆ ಥಿಯರೀಸ್ ಎಲ್ಲ ಏನ್ ಬೆಳೀತಾ ಹೋಗುತ್ತೆ ಅದೆಲ್ಲವನ್ನ ಈಗ ಒಂದಷ್ಟು ಚಿಕ್ಕದಾದ ವಿವರಣೆಯಲ್ಲಿ ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಸೊ ಜೇಮ್ಸ್ ಫ್ರೇಸರ್ ಅನ್ನೋ ಒಬ್ಬ ರೈಟರ್ ಏನ್ ಮಾಡ್ತಾರೆ, ದ ಗೋಲ್ಡನ್ ಬೋ ಅನ್ನೋ ಒಂದು ಬುಕ್ ಅಲ್ಲಿ 1819 ಅಲ್ಲಿ ಪಬ್ಲಿಷ್ ಆಗಿರುವಂತಹ ಬುಕ್ ಅಲ್ಲಿ ಮಿತ್ ಬಗ್ಗೆ ಸ್ಟಡಿ ಮಾಡ್ತಾ, ಸೊ ಅದ್ರಲ್ಲಿ ಮಿತ್ ಅಲ್ಲಿ ಏನೇನೆಲ್ಲ ಬರ್ತಾ ಹೋಗುತ್ತೆ, ನಾವ್ ಯಾವ ರೀತಿಯಾಗಿ ಮಿತ್ ಅನ್ನ ಅಳವಡಿಸ್ಕೊಂಡಿದೀವಿ, ಅಥವಾ ಮಿತ್ ನಮ್ಮ ಮೇಲೆ ಯಾವ ರೀತಿಯಾಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗುತ್ತೆ, ನಮ್ಮ ಮೇಲೆ ಅಂದ್ರೆ ಥ್ರೂ ಲಿಟ್ರೇಚರ್ ಅನ್ನೋದೆಲ್ಲವನ್ನ ದ ಗೋಲ್ಡನ್ ಬೋ ಅನ್ನೋದ್ರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ದಿಸ್ ಆಲ್ಸೋ ಇನ್ಫ್ಲುಯೆನ್ಸ್ ಟಿ.ಎಸ್. ಎಲಿಯಟ್. ಸೊ ಟಿ.ಎಸ್. ಎಲಿಯಟ್ ಅವರು ವೇಸ್ಟ್ ಲ್ಯಾಂಡ್ ಅಲ್ಲಿ ಇದನ್ನ ಕೂಡ ಬಾರೋ ಮಾಡಿರೋದನ್ನ ನೋಡ್ಬೋದು ಇಫ್ ಯು ಗೋ ಥ್ರೂ ದಟ್. ನೆಕ್ಸ್ಟ್ ಕಾರ್ಲ್ ಯುಂಗ್, ಥಿಯರಿಸ್ಟ್ ಕಾರ್ಲ್ ಯುಂಗ್, in his famous book Archetypes and the Collective Unconscious, published in 1954. So ಇದ್ರಲ್ಲಿ ಏನಪ್ಪಾ ಅಂದ್ರೆ ಯುಂಗ್ proposed that myths reflect universal archetypes rooted in the collective unconsciousness. Collective unconscious. ಸೊ ಇದ್ರಲ್ಲೇನು ಯೂನಿವರ್ಸಲ್ ಆರ್ಕಿಟೈಪ್ಸ್ ಅಂತ ಅಂದ್ರೇನು, ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ
ತಂದೆ ಆಗಿರೋನು ಮನೆಯ ಹೆಡ್ ಆಗಿರ್ತಾನೆ, ತಾಯಿ ಆಗಿರೋಳು ಮನೆಯನ್ನ ಲೈಕ್ ನೋಡ್ಕೊಳ್ತಾಳೆ ಅನ್ನೋದು ಒಂದು ನಾವು ನಡ್ಸ್ಕೊಂಡ್ ಬರ್ತಿರುವಂತ ಒಂದು ಪ್ರಾಕ್ಟೀಸ್. ಓಕೆ, ಸೊ ಇಟ್ ಮೇ ಬಿ ಡಿಫ್ರೆಂಟ್ ಇನ್ ಲೈಕ್ ಡಿಫ್ರೆಂಟ್ ಏನು ಪಾರ್ಟ್ಸ್ ಆಫ್ ದಿ ವರ್ಲ್ಡ್, ಬಟ್ ಎಲ್ಲಾ ಪಾರ್ಟ್ ಅಲ್ಲೂ ಕೂಡ ಯಾಕೆ ಎಲ್ರು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ಅಲ್ವಾ? ಸೊ ತಂದೆನೇ ಯಾಕೆ ಮನೆಯ ಹೆಡ್ ಆಗಿರ್ತಾನೆ, ತಾಯಿ ಯಾಕೆ ಅವನ ಅದರ್ ಪಾರ್ಟ್ ಆಗಿರ್ತಾಳೆ? ಸೊ ಅದೇ ರೀತಿ ಫಾರ್ ಎಕ್ಸಾಂಪಲ್ ಲೈಕ್ ವಾಟ್ ಟು ಸೇ, ಏನ್ ಹೇಳೋದು ಯಾ ಪೀರಿಯಡ್. ಓಕೆ, ಸೊ ಮೆನ್ಸ್ಟ್ರುವೇಷನ್ ಬಗ್ಗೆ ನಾವು ಇಟ್ಕೊಂಡಿರುವಂತ ಒಂದು ನಂಬಿಕೆ ಅಂತ ಇಟ್ಕೊಳ್ಳಿ. ಸೊ ಅದೊಂದು ಇಂಡಿಯಾ ಅಥವಾ ಕರ್ನಾಟಕಕ್ಕೆ ಮಾತ್ರವೇ ಸೀಮಿತ ಆಗಿಲ್ಲ. ಇಟ್ ಇಟ್ ಸ್ಪ್ರೆಡ್ಸ್ ಆಲ್ ಓವರ್ ದ ವರ್ಲ್ಡ್. ಅಂದ್ರೆ ಬೇರೆ ಬೇರೆ ರೀತಿಯಾಗಿ ಮೆನ್ಸ್ಟ್ರುವೇಷನ್ ಪೀರಿಯಡ್ ಅನ್ನ ಏನ್ ಮಾಡ್ತಾ ಹೋಗ್ತಾರೆ, ಪಾಲಿಸ್ತಾ ಹೋಗ್ತಾರೆ. ಓಕೆ, ಬಟ್ ಸೊ ಎಲ್ರೂ ಕೂಡ ಅದನ್ನ ಏನ್ ಮಾಡ್ತಾರೆ, ಒಂದು ಅಪವಿತ್ರ ಅನ್ನೋದನ್ನೇ ಹೇಳೋದನ್ನ ನೋಡ್ಬೋದು. ಓಕೆ, ಸೊ ಅದ್ರ ಜೊತೆಗೆ ಒಂದಷ್ಟು ನಂಬಿಕೆಗಳು, ಆರ್ಕಿ ಟೈಪ್ಸ್ ಗಳು ಬರ್ತಾ ಹೋಗುತ್ತೆ. ನಾನ್ ನಿಮ್ಗೆ ಅದನ್ನ ಮುಂದೆ ಇನ್ನ ಎಲಾಬರೇಟ್ ಆಗಿ ಹೇಳ್ತೀನಿ. ಓಕೆ, ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಂತ ಹೇಳಿದ್ರೆ, ಸೊ ಒಂದು ನಂಬಿಕೆಯನ್ನ ಗೊತ್ತಿದ್ದೋ ಗೊತ್ತಿಲ್ದೇನೋ ಎಲ್ಲರೂ ಕೂಡ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗೋದು. ಓಕೆನಾ, ಅದು ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ, ಆದ್ರೂ ಕೂಡ ನಮ್ಗೆ ಅದು ಏನಾಗುತ್ತೆ, ಜನರೇಷನ್ಸ್ ಟು ಜನರೇಷನ್ ಪಾಸ್ ಆಗ್ತಾ ಹೋಗುತ್ತೆ. ಪ್ರಪಂಚದ ಇನ್ಯಾವುದೋ ಮೂಲೆಯಲ್ಲಿ ಅದನ್ನೇ ಪಾಲಿಸ್ತಾ ಇರ್ತಾರೆ. ಓಕೆ, ಸೊ ಮೇಲು ಕೀಳು ಅನ್ನೋದಾಗಿರ್ಬೋದು, ಹೆಣ್ಣು ಗಂಡು ಅನ್ನೋದಾಗಿರ್ಬೋದು, ಸೊ ಸಮ್ ಲೈಕ್ ಬಿಲೀಫ್ಸ್ ಆಗಿರ್ಬೋದು. ಓಕೆ, ಓ ಮೈ ಗಾಡ್, ಈವನ್ ಇನ್ ಅಮೆರಿಕಾ ದೇ ಆರ್ ಪ್ರಾಕ್ಟೀಸಿಂಗ್ ದಿಸ್ ರಿಚುವಲ್ ಅಂತ ಹೇಳ್ತೀವಿ. ಯಾಕೆ? ಅವ್ರಿಗೆ ನಾವು ಟೀಚ್ ಮಾಡಿಲ್ಲ, ನಮ್ಗೆ ಅವ್ರು ಟೀಚ್ ಮಾಡಿಲ್ಲ, ಸ್ಟಿಲ್ ವಿ ಆರ್ ಪ್ರಾಕ್ಟೀಸಿಂಗ್ ದ ಸೇಮ್ ರಿಚುವಲ್. ಸೊ ಅದೇನಪ್ಪಾ ಅಂದ್ರೆ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಂತ ಹೇಳ್ತಾ ಹೋಗ್ತಾರೆ, ಕಾಲ್ ಯುಂಗ್. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ಜೋಸೆಫ್ ಕ್ಯಾಂಪ್ಬೆಲ್, ದ ಹೀರೋ ವಿತ್ ಎ 1000 ಫೇಸಸ್ ಅನ್ನೋದು ಒಂದು ವರ್ಕ್ ಅಲ್ಲಿ ಅವರು ಮಿತ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ದಿಸ್ ವರ್ಕ್ ಪಬ್ಲಿಷ್ಡ್ ಇನ್ 1949 and it introduced the concept of the monomyth. ಓಕೆ, ಮೋನೋ ಮೀನ್ಸ್ ಒನ್, ಮಿತ್ ಅಂತಂದ್ರೆ ಕಟ್ಟುಕತೆ, ಮೋನೋಮಿತ್ ಅಂದ್ರೆ ಒಂದು ಕಟ್ಟುಕತೆ ಆಗಿರುತ್ತೆ. ಹೀರೋಸ್ ಜರ್ನಿ ಅಂತ ಕೂಡ ಅದನ್ನ ಹೇಳ್ತಾರೆ. ಓಕೆ, ಸೊ ಹಿ ಇಂಟ್ರೊಡ್ಯೂಸ್ಡ್ ಕಾನ್ಸೆಪ್ಟ್ ಆಫ್, ನಿಮ್ಗೆ ಈ ರೀತಿನೂ ಕ್ವಶನ್ ಕೇಳ್ಬೋದು, who introduced the concept of monomyth or hero's journey. Okay, so a narrative structure common in many myths. ಅಂದ್ರೆ ಎಲ್ಲಾ ಮಿತ್ ಅಲ್ಲೂ ಎಲ್ಲಾ ನರೇಟಿವ್ ಏನು ಸ್ಟ್ರಾಟಜಿನಲ್ಲೂ ಕೂಡ ಒಂದನ್ನೇ ಫಾಲೋ ಮಾಡ್ತಾ ಹೋಗೋದು. ಓಕೆ, ಸೊ ಹೀರೋ ಯಾವ ರೀತಿಯಾಗಿ ಗ್ರೋತ್ ಆಗ್ತಾನೆ, ಹೀರೋ ಯಾವ ರೀತಿಯಾಗಿ ಬೇರೆಯವರಿಗೆ ಹೆಲ್ಪ್ ಮಾಡ್ತಾ ಹೋಗ್ತಾನೆ, ಅದೇ ರೀತಿ ಅಂದ್ರೆ ಹೀರೋ ಸ್ಥಾನವನ್ನ ನಾವು ಲೈಕ್ ಬೇರೆ ಇದಕ್ಕೆ ಏನು ರೀಪ್ಲೇಸ್ ಮಾಡೋದೇ ಇಲ್ಲ. ವಿಲನ್ ಅನ್ನ ನಾವು ಹೀರೋ ಮಾಡೋದಿಲ್ಲ ಅಲ್ವಾ? ಸೊ ವಿಲನ್ ಈಸ್ ವಿಲನ್. ಎಲ್ಲ ಕೆಟ್ಟ ಗುಣಗಳನ್ನ ಹೊಂದಿರೋನು ವಿಲನ್ ಆಗಿರ್ತಾನೆ, ಒಳ್ಳೆ ಗುಣಗಳನ್ನ ಹೊಂದಿರೋನು ಸ್ಯಾಕ್ರಿಫೈಸ್ ಮಾಡುವಂತವನು ಹೀರೋ ಆಗಿರ್ತಾನೆ. ಓಕೆ, ಸೊ ಅದನ್ನ ನಾವು ಸ್ವಿಚ್ ಮಾಡಲ್ಲ, ಸ್ವಿಚ್ ಓವರ್ ಟು ಅದರ್ ಕ್ಯಾರೆಕ್ಟರ್ಸ್ ಮಾಡೋದಿಲ್ಲ. ಸೊ ದಟ್ ಈಸ್ ವಾಟ್ ದ ಹೀರೋ ವಿತ್ ಎ 1000 ಫೇಸಸ್. ಮೋನೋಮಿತ್ ಅಂದ್ರೆ ಅದೇನೆ, ಒಂದೇ ನರೇಶನ್ ಇರುತ್ತೆ ಬೇರೆ ಬೇರೆ ಆಕಾರಗಳಲ್ಲಿ. ಸೊ ನೆಕ್ಸ್ಟ್ ಕ್ಲಾಡ್ ಲೆವಿಸ್ಟ್ರಾಸ್ ಮಿಥಾಲಜಿಕ್ಸ್ ಅನ್ನೋ ಒಂದು 4 ವಾಲ್ಯೂಮ್ಸ್ ಇರುವಂತ ಒಂದು ಬುಕ್ ಅನ್ನ ಪಬ್ಲಿಷ್ ಮಾಡ್ತಾರೆ. ದಿಸ್ ಅಪ್ರೋಚ್ಡ್ ಅಥವಾ ಹಿ ಅಪ್ರೋಚ್ಡ್ ಮಿತ್ಸ್ ಫ್ರಮ್ ಎ ಸ್ಟ್ರಕ್ಚರಲಿಸ್ಟ್ ಪರ್ಸ್ಪೆಕ್ಟಿವ್. ಸ್ಟ್ರಕ್ಚರಲಿಸ್ಟ್ ಪರ್ಸ್ಪೆಕ್ಟಿವ್ ಅಂದ್ರೆ ನಾನು ಥಿಯರಿನ ಮಾಡ್ಬೇಕಾದ್ರೆ ಹೇಳ್ತೀನಿ, ಸ್ಟ್ರಕ್ಚರಲಿಸಮ್ ಯಾವ ರೀತಿಯಾಗಿ ಬರುತ್ತೆ, ಡಿಕನ್ಸ್ಟ್ರಕ್ಷನ್ ಯಾವ ರೀತಿ ಆಗುತ್ತೆ. ಓಕೆ, ಸೊ ಸ್ಟ್ರಕ್ಚರಲಿಸ್ಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಕ್ಲಾಡ್ ಲೆವಿಸ್ಟ್ರಾಸ್ ಅನ್ನೋರು ಮಿತ್ ಅನ್ನ ಸ್ಟಡಿ ಮಾಡ್ತಾ ಹೋಗ್ತಾರೆ, ಅನಲೈಸಿಂಗ್ ದೇರ್ ಅಂಡರ್ಲೈಯಿಂಗ್ ಪ್ಯಾಟರ್ನ್ಸ್ ಅಂಡ್ ಬೈನರಿ ಅಪೋಸಿಷನ್ಸ್. ಸೊ ಅಂತಂದ್ರೆ ಲೈಕ್ ಏನಪ್ಪಾ ಅಂತಂದ್ರೆ, ಬೆಂಕಿ ಇರೋದಕ್ಕೇನೆ ನೀರಿರೋದು, ನೀರಿರೋದಕ್ಕೇನೆ ಬೆಂಕಿ ಇರೋದು, ಬಿಸಿಲಿರೋದಕ್ಕೇನೆ ನೆರಳಿರೋದು, ನೆರಳಿರೋದಕ್ಕೇನೆ ಬಿಸಿಲಿರೋದು ಅನ್ನೋ ಅಂದ್ರೆ ಲೈಕ್ ಬೈನರಿ ಅಪೋಸಿಷನ್ಸ್ ಅನ್ನೋದು. ಓಕೆನಾ, ಸೊ ನೆಕ್ಸ್ಟ್ ಕಮ್ಸ್ ಮರ್ಸಿಯಾ ಎಲಿಯಾರ್ಡ್, Myth and Reality 1963. She explored how myths contributed to religious experience and provide meaning to existence. ಅಂದ್ರೆ based on religion. So for example, Adam and Eve ಬಗ್ಗೆ ಮಾತಾಡ್ತೀವಿ. So that related to ರಿಲಿಜನ್. ಓಕೆ, ದೇವ್ರು ಅನ್ನೋನು ಆಡಮ್ ಅಂಡ್ ಈವ್ ಅನ್ನ ಸೃಷ್ಟಿ ಮಾಡ್ತಾನೆ, ಅಲ್ಲಿಂದ
ಮನುಷ್ಯನ ಜನರೇಷನ್ಸ್ ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅವನ ಎಕ್ಸಿಸ್ಟೆನ್ಸ್ ಸ್ಟಾರ್ಟ್ ಆಗುತ್ತೆ, ಅಂಡ್ ಹಿ ಸ್ಟಾರ್ಟೆಡ್ ಟು ಫೇಸ್ ಮೆನಿ ಪ್ರಾಬ್ಲಮ್ಸ್. ಸೊ ಈ ರೀತಿಯಾಗಿ, ಸೊ ದಟ್ ಈಸ್ ಬೇಸ್ಡ್ ಆನ್ ರಿಲಿಜನ್, ಮಿತ್ ಅಂಡ್ ರಿಯಾಲಿಟಿ. So next, Roland Barthes. So when we study about myth, Roland Barthes and Claude Lévi-Strauss are very very important. Along with that, Carl Jung. Okay, ಈ ಮೂರು ಜನರು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ when you study myth. Okay, so Roland Barthes mythologies. ಸೊ ಮೈಥಾಲಜೀಸ್ ಅಂತ ಕೂಡ ನೀವು ಓದ್ಬೋದು, ಮಿಥಾಲಜೀಸ್ ಅಂತ ಕೂಡ ಓದ್ಬೋದು. ಪಬ್ಲಿಷ್ಡ್ ಇನ್ 1957, ಅನಲೈಸ್ಡ್ ಮಾಡರ್ನ್ ಮಿತ್ಸ್. ಸೊ ಯೂಶುವಲ್ ಆಗಿ ನಾವು ಇಲ್ಲಿವರೆಗೂ ಓಲ್ಡ್ ಕ್ಲಾಸಿಕಲ್ ಮಿತ್ಸ್ ಗಳನ್ನ ನೋಡ್ತಾ ಇದ್ವಿ. ಕ್ಲಾಸಿಕಲ್ ಮಿತ್ಸ್ ಗಳನ್ನ ನಮ್ಮ ಹೊಸದಾದ ಕಥೆಗಳಿಗೆ ಅದನ್ನ ಅಳವಡಿಕೆ ಮಾಡಿಕೊಂಡು ಹೊಸ ರೀತಿಯಲ್ಲಿ ಅದನ್ನ ನರೇಷನ್ ಮಾಡ್ತಾ ಇದ್ವಿ. ಬಟ್ ರೋಲ್ಯಾಂಡ್ ಬಾರ್ತ್ಸ್ ಇಂಟ್ರೊಡ್ಯೂಸ್ಡ್ ಮಾಡರ್ನ್ ಮಿತ್ಸ್, ಫೋಕಸಿಂಗ್ ಆನ್ ಹೌ ಕಲ್ಚರಲ್ ಪ್ರಾಡಕ್ಟ್ಸ್ ಕ್ರಿಯೇಟ್ ಮೀನಿಂಗ್. ಕಲ್ಚರಲ್ ಪ್ರಾಡಕ್ಟ್ಸ್ ಅಂದ್ರೆ ಯಾವುದು? ಫಾರ್ ಎಕ್ಸಾಂಪಲ್ ಅಡ್ವರ್ಟೈಸ್ಮೆಂಟ್ಸ್ ಅಂಡ್ ಮೀಡಿಯಾ, ಫಾರ್ ದಟ್ ಮ್ಯಾಟರ್ ಎನಿ ಮೀಡಿಯಾ. ಓಕೆ, ಸೊ ಯಾವ ರೀತಿಯಾಗಿ ಅಡ್ವರ್ಟೈಸ್ಮೆಂಟ್ಸ್ ಗಳು ಸ್ಟೀರಿಯೋ ಟೈಪ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಫೇರ್ನೆಸ್, ಫೇರ್ ಅಂಡ್ ಲವ್ಲಿ ಅಂತ ಇಟ್ಕೊಳ್ಳಿ. ಫೇರ್ ಅಂಡ್ ಲವ್ಲಿ ಅಂತ ಹೇಳಿದ್ರೆ ಯಾವುದೋ ಒಂದು ಬ್ಯೂಟಿಫುಲ್. ಸೊ ಈ ಬ್ಯೂಟಿ ಅನ್ನೋ ಕಾನ್ಸೆಪ್ಟ್ ಹೇಗೆ ಕ್ರಿಯೇಟ್ ಆಗುತ್ತೆ? ಸೊ ಬ್ಯೂಟಿ ಅನ್ನೋದನ್ನ ನಾವು, ಫೇರ್ ಅನ್ನೋದನ್ನ ನಾವು ಯಾವ್ದ್ರ ಮೇಲೆ ಅಳಿತೀವಿ? ಸೊ ಯಾಕೆ ಕಪ್ಪು ಅನ್ನೋದನ್ನ ನಾವು ಬ್ಯೂಟಿ ಅಂತ ಕರೆಯೋದಿಲ್ಲ? ಓಕೆ, ಸೊ ಈ ಎಲ್ಲಾ ಸ್ಟೀರಿಯೋ ಟೈಪ್ಸ್ ಗಳು ಮಾಡರ್ನ್ ಕಲ್ಚರ್ ಇಂದ ನಮಗೆ ಇಂಟ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಸಮಟೈಮ್ಸ್ ಐ ಥಿಂಕ್ ಪಿ ಲಂಕೇಶ್ somewhere talked that like instead of British or instead of Europeans, Africans colonized India, the concept of beauty would have been different ಅಂತ. ಓಕೆ, ಅಂದ್ರೆ ಲೈಕ್ ಬ್ಲ್ಯಾಕ್ ಪೀಪಲ್ ಏನಾದ್ರು ನಮ್ಮನ್ನ, ಐ ಮೀನ್ ಇಂಡಿಯನ್ಸ್ ಅನ್ನ ಕೊಲನೈಸ್ ಮಾಡ್ಕೊಂಡಿದ್ದಿದ್ರೆ ದ ಬ್ಯೂಟಿ ಅನ್ನೋ ಕಾನ್ಸೆಪ್ಟೇನೆ ಬೇರೆ ಆಗ್ತಾ ಇತ್ತು. ಬಟ್ ಯುರೋಪಿಯನ್ಸ್ ಸೊ ನಮ್ಮನ್ನ ಕಾಲನೈಸ್ ಮಾಡಿದ್ರಿಂದ ಬ್ಯೂಟಿ ಅನ್ನೋ ಕಾನ್ಸೆಪ್ಟ್ ವಾಸ್ ಪ್ರೆಸೆಂಟೆಡ್ ಇನ್ ಡಿಫ್ರೆಂಟ್ ಮ್ಯಾನರ್ಸ್. ಓಕೆ, ಸೊ ರೋಲ್ಯಾಂಡ್ ಬರ್ತ್ಸ್ ಅವರು ಕೂಡ ಮಾಡರ್ನ್ ಮಿಥಾಲಜಿ, ಮಾಡರ್ನ್ ಸ್ಟೀರಿಯೋ ಟೈಪ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆ, ಹೌ ದೀಸ್ ಅಡ್ವರ್ಟೈಸ್ಮೆಂಟ್ಸ್ ಆರ್ ಲೈಕ್ ವಾಟ್ ಇಸ್ ಎ ಕ್ರಿಯೇಟಿಂಗ್ ಸ್ಟೀರಿಯೋ ಟೈಪ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಕಮ್ಸ್ ಫೇಮಸ್ ಇಂಗ್ಲಿಷ್ ಲಿಟ್ರರಿ ವರ್ಕ್ಸ್ ಡ್ರಾಯಿಂಗ್ ಫ್ರಮ್ ಮಿತ್. ಅಂದ್ರೆ ಒಂದು ಮಿತ್, ಹಳೆಯ ಕತೆ, ಕಟ್ಟು ಕತೆ ಅಂತ ಹೇಳ್ತೀವಲ್ವಾ, ಅವುಗಳಿಂದ ಇನ್ಸ್ಪೈರ್ ಆಗಿ ಬರೆದಿರುವಂತಹ ಕತೆಗಳು. ಪ್ಯಾರಡೈಸ್ ಲಾಸ್ಟ್ ಫಾರ್ ಎಕ್ಸಾಂಪಲ್, ಐ ಆಲ್ರೆಡಿ ಟೋಲ್ಡ್ ಯು, ಬೇಸ್ಡ್ ಆನ್ ರಿಲಿಜನ್ ನಾವು ಅದನ್ನ ನೋಡ್ತಾ ಹೋಗ್ತೀವಿ. ಪ್ಯಾರಡೈಸ್ ಲಾಸ್ಟ್ ಬೈ ಜಾನ್ ಮಿಲ್ಟನ್. So this retells the biblical myth of Adam and Eve and the fall of Lucifer. Lucifer ಅಂತಂದ್ರೆ ಸೇಟನ್ ಅನ್ನೇ ನಾವು ಲೂಸಿಫರ್ ಅಂತ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, The Fairy Queen by Edmund Spenser uses mythological and allegorical elements to glorify Elizabethan virtues and values. So he introduced all kind of virtues and values in that. Okay, ಸೊ ಟೋಟಲ್ ಏನಾಗಿರತ್ತೆ, 24 ಪಾರ್ಟ್ಸ್ ಗಳನ್ನ, 24 ವರ್ಚೂಸ್ ಅನ್ನ ಅವನು ಏನ್ ಮಾಡ್ಬೇಕು, ಪ್ರೆಸೆಂಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ಬಟ್ ಈ ವಾಸ್ ಓನ್ಲಿ ಸಕ್ಸೀಡೆಡ್ ಟು ಪ್ರೆಸೆಂಟ್ ಓನ್ಲಿ 6 ವರ್ಚೂಸ್ ಪ್ಲಸ್ ಆಫ್ ಮ್ಯೂಟಬಿಲಿಟಿ ಕ್ಯಾಂಟೋ ಅನ್ನೋ ಒಂದು 7th ಪಾರ್ಟ್ ಆಫ್ಟರ್ ಹಿಸ್ ಡೆತ್, ಅಂದ್ರೆ ಪೋಸ್ಟುಮಸ್ಲಿ ಅದು ಪಬ್ಲಿಷ್ ಆಗುತ್ತೆ. ಇಟ್ ವಾಸ್ ಇನ್ಕಂಪ್ಲೀಟ್ ಮ್ಯೂಟಬಿಲಿಟಿ. ಓಕೆ, ಸೊ 6 ಪಾರ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹಾಗೆ ಯಾವ ಯಾವ ಇಯರ್ ಅಲ್ಲಿ ಅದು ಪಬ್ಲಿಷ್ ಆಗ್ತಾ ಹೋಗುತ್ತೆ, ಯಾವ ಯಾವ ಏನು ವರ್ಚೂಸ್, ಯಾವ ಯಾವ ರಾಜನನ್ನ ಅಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ, ಅದೆಲ್ಲವನ್ನು ಕೂಡ ನೀವು ನೋಡ್ಬೇಕಾಗತ್ತೆ ಫೇರಿ ಕ್ವೀನ್ ಅನ್ನ ಸ್ಟಡಿ ಮಾಡ್ಬೇಕಾದ್ರೆ. ಓಕೆ, ಸೊ ನೆಕ್ಸ್ಟ್ ಯೂಲಿಸಿಸ್ ಬೈ ಜೇಮ್ಸ್ ಜಾಯ್ಸ್. ಓಕೆ, ಯೂಲಿಸಿಸ್ ಅನ್ನೋನು ಒಬ್ಬ ಏನಾಗಿರ್ತಾನೆ, ಲೈಕ್ ಹೋಮರ್ನ ಹೀರೋ ಆಗಿರ್ತಾನೆ. ಸೊ ಸ್ಟಿಲ್ ಜೇಮ್ಸ್ ಜಾಯ್ಸ್ ಮತ್ತೆ ಹೋಮರ್ನ, ಯುಲಿಸಿಸ್ ನ ತನ್ನ ಮಾಡರ್ನ್ ಕಂಟೆಕ್ಸ್ಟ್ ಅಲ್ಲಿ ತಂದು ಯಾವ ರೀತಿಯಾಗಿ ನರೇಷನ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಅ ಮಾಡರ್ನ್ ರೀಟೆಲ್ಲಿಂಗ್ ಆಫ್ ಹೋಮರ್ಸ್ ಒಡಿಸ್ಸಿ ಸೆಟ್ ಇನ್ ಡಬ್ಲಿನ್. ಓಕೆ, ಡಬ್ಲಿನ್ ಅನ್ನೋ ಪ್ಲೇಸ್ ಅಲ್ಲಿ ಯಾವ ರೀತಿಯಾಗಿ ಯುಲಿಸಿಸ್ ಅನ್ನ ಸೆಟ್ ಮಾಡಿದ್ದಾರೆ, ಅವರ ಕಥೆಯನ್ನ ನರೇಟ್ ಮಾಡ್ತಾರೆ ಇನ್ ಮಾಡರ್ನ್ ಕಂಟೆಕ್ಸ್ಟ್. ಸೊ ಹಳೆ ಕಥೆನಲ್ಲಿ ಅವನು ಯುದ್ಧಕ್ಕೆ ಹೋಗಿದ್ದ, ಯುದ್ಧದಲ್ಲಿ ಏನೇನೋ ಆಯ್ತು, ಯುದ್ಧದಿಂದ ವಾಪಸ್ ಬರ್ಬೇಕಾದ್ರೆ ಏನೆಲ್ಲ ಆಯ್ತು, ಅವನ ಹೆಂಡತಿ ಯಾವ ರೀತಿಯಾಗಿ ವೆಯ್ಟ್ ಮಾಡ್ತಾರೆ.
ಸೊ ಮೆನಿ ಸ್ಟೋರೀಸ್ ನ ನೋಡ್ತಾ ಹೋಗ್ತೀವಿ, ಬಟ್ ಮಾಡರ್ನ್ ಕಂಟೆಕ್ಸ್ಟ್ ಅಲ್ಲಿ ಅದು ಬೇರೆ ರೀತಿಯಾಗಿನೇ ನಮ್ಗೆ ತೋರಿಸ್ತಾ ಹೋಗ್ತಾರೆ. ಓಕೆ, ಸೊ ನೆಕ್ಸ್ಟ್ ಪ್ರಾಮಿಥಿಯಸ್ ಅನ್ಬೌಂಡ್ ಬೈ ಪಿ ಶೆಲ್ಲಿ. ಓಕೆ, so inspired by the Greek myth of Prometheus, reinterpreted as a symbol of human aspiration and defiance. Okay, ಸೊ ಪಿ ಶೆಲ್ಲಿಸ್ ವೈಫ್ ಮೇರಿ ಶೆಲ್ಲಿ ಫ್ರಾಂಕನ್ಸ್ಟೀನ್ ನ ಬರ್ದಿರೋದ್ನು ಕೂಡ ನಾವು ಸಮ್ ಪ್ರಾಮಿಥಿಯಸ್ ಅಂತ ಹೇಳ್ತೀವಿ. ಸಬ್ ಟೈಟಲ್ ಅದು ಪ್ರಾಮಿಥಿಯಸ್ ಅಂತಾನೆ ಬರುತ್ತೆ. ಪ್ಲೀಸ್ ಲುಕ್ ಇನ್ ಟು ದಟ್. ಓಕೆ, ಫ್ರಾಂಕನ್ಸ್ಟೀನ್. ಓಕೆನಾ. ನೆಕ್ಸ್ಟ್ ದ ವೇಸ್ಟ್ ಲ್ಯಾಂಡ್ ಬೈ ಟಿ.ಎಸ್. ಎಲಿಯಟ್. ಸೊ ವೇಸ್ಟ್ ಲ್ಯಾಂಡ್ ಅಲ್ಲೂ ಕೂಡ ಮೆನಿ ಮಿತ್ಸ್ ಅನ್ನ ಅವರು ಡ್ರಾ ಮಾಡ್ತಾ ಹೋಗ್ತಾರೆ. ಯಾವ ಮಿತ್ಗಳು ಅದು ಅಂತ ನೀವು ಲೈಕ್ ಯು ಹ್ಯಾವ್ ಟು ಲುಕ್ ಇನ್ ಟು ದಟ್. ಟಿ.ಎಸ್. ಎಲಿಯಟ್ಸ್ ವೇಸ್ಟ್ ಲ್ಯಾಂಡ್ ಹ್ಯಾಸ್ ಹ್ಯೂಜ್ ಇನ್ಫಾರ್ಮೇಶನ್. ಓಕೆ, ಸೊ ಅದನ್ನ ಓದ್ತಾ ಹೋದ್ರೆ ಲೈಕ್ ಆಲ್ಮೋಸ್ಟ್ ನಿಮ್ಮ ಅದನ್ನ ಪೂರ್ತಿಯಾಗಿ ತಿಳ್ಕೊಳ್ಳೋಕೆ ಆಲ್ಮೋಸ್ಟ್ 1 ಮಂತ್ ಬೇಕಾಗತ್ತೆ. ಅಷ್ಟು ವ್ಯಾಸ್ಟ್ ಆಗಿ ಇರುವಂತಹ ಇನ್ಫಾರ್ಮೇಟಿವ್ ಪೊಯೆಟ್ರಿ ಆಗಿರತ್ತೆ ಟಿ.ಎಸ್. ಎಲಿಯಟ್ಸ್ ವೇಸ್ಟ್ ಲ್ಯಾಂಡ್. ಸೊ ಯಾವ ಬುಕ್ಸ್ ಇಂದ, ಯಾವ ಕಥೆಗಳಿಂದ, ಯಾವ ರೈಟರ್ಸ್ ಗಳಿಂದ ಏನೆಲ್ಲ ಅವರು ಬಾರೋ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ನೀವು ನೋಡ್ಬೇಕಾಗತ್ತೆ. ಸೊ ಡ್ರಾಸ್ ಆನ್ ಮಿತ್ಸ್ ಫ್ರಮ್ ವೇರಿಯಸ್ ಕಲ್ಚರ್ಸ್ ಇನ್ಕ್ಲೂಡಿಂಗ್ ದ ಗ್ರೈಲ್ ಲೆಜೆಂಡ್ ಅಂಡ್ ಫರ್ಟಿಲಿಟಿ ಮಿತ್ಸ್ ಆಗಿರ್ಬೋದು, ಬುದ್ಧಿಸಮ್ ಆಗಿರ್ಬೋದು. ಓಕೆ, ಸೊ ಇದೆಲ್ಲವನ್ನು ಕೂಡ ನಾವಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇಕರಸ್ ಬೈ ಡಬ್ಲ್ಯೂ.ಎಚ್. ಆರ್ಡನ್. ಓಕೆ, reimagines the Greek myth of Icarus to explore themes of human ambition and failure. ಸೊ ಮಾರ್ಲೋಸ್ ಫಾಸ್ಟಸ್ ಅದರಲ್ಲೂ ಕೂಡ ನಾವು ಇಕರಸ್ ಕಾನ್ಸೆಪ್ಟ್ ಅನ್ನ ನೋಡ್ತಾ ಹೋಗ್ತೀವಿ. ಅದರಲ್ಲೂ ಕೂಡ ಅವನು ಲೈಕ್ ಮಿತ್ ಆಫ್ ಇಕರಸ್ ಅನ್ನ ಯೂಸ್ ಮಾಡ್ಕೊಂಡಿರೋದನ್ನ ನೋಡ್ತೀವಿ. ಯಾವ ರೀತಿಯಾಗಿ ಇಕರಸ್ ತಾನು ಏನು ವ್ಯಾಕ್ಸ್ ವಿಂಗ್ಸ್ ಇಂದ ಫ್ಲೈ ಮಾಡೋಕೆ ಹೋಗಿ ಅವನು ಸೂರ್ಯನ ಶಾಖಕ್ಕೆ ಮೆಲ್ಟ್ ಆಗಿ ಮೇಲಿಂದ ಬಿದ್ದು ಯಾವ ರೀತಿಯಾಗಿ ಸಾಯ್ತಾನೋ, ಅದೇ ರೀತಿ ಫಾಸ್ಟಸ್ ಕೂಡ ನಾನು ಎಲ್ಲ ನಾಲೆಡ್ಜ್ ಅನ್ನ ತಿಳ್ಕೊಂಡಿದ್ದೀನಿ, ಲಾಸ್ಟ್ಗೆ ಬ್ಲಾಕ್ ಮ್ಯಾಜಿಕ್ ಅನ್ನ ತಿಳ್ಕೊಳ್ಳೋಣ ಅಂತ ಹೋಗಿ 24 hours ಗೆ ತನ್ನ ಆತ್ಮವನ್ನ ಮಾರ್ಕೊಂಡು ಏನ್ ಮಾಡ್ತಾನೆ, ಲೈಕ್ ಹಿ ವಾಸ್ ಡ್ಯಾಮ್ಡ್ ಇನ್ ದ ಹೆಲ್. ಸೊ ಅದು ಕೂಡ ಇಕರಸ್ ಮಿತ್ ಆಗುತ್ತೆ. ನೆಕ್ಸ್ಟ್ ದ ಕ್ರಾನಿಕಲ್ಸ್ ಆಫ್ ನಾರ್ನಿಯಾ ಬೈ ಸಿ.ಎಸ್. ಲೆವಿಸ್. ಪ್ಲೀಸ್ ಗೋ ಥ್ರೂ ದಿಸ್ ವರ್ಕ್. ಓಕೆ, ಇದೊಂದು ಇಂಪಾರ್ಟೆಂಟ್ ವರ್ಕ್ ಆಗಿರುತ್ತೆ ಸಿ.ಎಸ್. ಲೆವಿಸ್ ಅವ್ರದ್ದು. ಇನ್ಕಾರ್ಪೊರೇಟ್ಸ್ ಮಿಥಾಲಜಿಕಲ್ ಕ್ರೀಚರ್ಸ್ ಅಂಡ್ ಕ್ರಿಶ್ಚಿಯನ್ ಅಲೆಗರಿ ಬ್ಲೆಂಡಿಂಗ್ ಮಿತ್ ಅಂಡ್ ಫ್ಯಾಂಟಸಿ. ಸೊ ಈ ಕತೆ ಮತ್ತೆ ಫ್ಯಾಂಟಸಿ ಅಂದ್ರೆ ಇಮ್ಯಾಜಿನರಿ ಇವೆರಡನ್ನೂ ಕೂಡ ಬ್ಲೆಂಡ್ ಮಾಡಿ ಅದರಲ್ಲಿ ಮಾತಾಡ್ತಾ ಹೋಗ್ತಾರೆ. ದ ಕ್ರಾನಿಕಲ್ಸ್ ಆಫ್ ನಾರ್ನಿಯಾ ಅನ್ನೋ ಒಂದು ವರ್ಕ್ ಅಲ್ಲಿ. ಸೊ ನಾರ್ನಿಯಾ ಅನ್ನೋದು ಒಂದು ಮೂವಿ ಕೂಡ ಮಾಡಿದ್ದಾರೆ. ಯು ಕ್ಯಾನ್ ಗೋ ಥ್ರೂ ದಟ್. ಎಸ್. So next comes American Gods by Neil Gaiman. So explores the interaction of ancient myths with modern culture. So ಇಲ್ಲೂ ಕೂಡ ಏನ್ಷಿಯಂಟ್ ಮಿತ್ ಅನ್ನ ಮಾಡರ್ನ್ ಕಲ್ಚರ್ಗೆ ಮಿಕ್ಸ್ ಮಾಡಿ ಹೇಳೋದನ್ನ ನೋಡ್ತಾ ಹೋಗ್ತೀವಿ. ಸೊ ಅದೇ ರೀತಿಯಾಗಿ ಒಂದಷ್ಟು ಕಾನ್ಸೆಪ್ಟ್ ನ ಇಲ್ಲಿ ಹೇಳ್ತಾ ಹೋಗ್ತೀನಿ. ಲೈಕ್ ಆರ್ಕಿ ಟೈಪ್ಸ್ ಅಂಡ್ ದಿ ಕಲೆಕ್ಟಿವ್ ಅನ್ಕಾನ್ಶಿಯಸ್. ಲೈಕ್ ಕಾರ್ಲ್ ಯುಂಗ್ ಯಾವ ರೀತಿ ಇದನ್ನ ಸ್ಟಡಿ ಮಾಡಿದ್ದಾರೆ. ಓಕೆ, ದಿಸ್ ಕಾನ್ಸೆಪ್ಟ್ ಆರ್ಕಿಟೈಪ್ಸ್ ಅಂಡ್ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಮಿತ್ ಅನ್ನ ಸ್ಟಡಿ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ದಿಸ್ ಕಾನ್ಸೆಪ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಕಾರ್ಲ್ ಯುಂಗ್, ಅ ಸ್ವಿಸ್ ಸೈಕಿಯಾಟ್ರಿಸ್ಟ್. ಓಕೆ, ಅವರು ಯಾವ ದೇಶದವರು ಅನ್ನೋದು ಕೂಡ ನಿಮ್ಗೆ ಕ್ವೆಶನ್ ಆಗಿ ಬರೋ ಚಾನ್ಸಸ್ ಇರುತ್ತೆ. ಪ್ಲೀಸ್ ಗೋ ರಿಮೆಂಬರ್ ದಟ್ ಆಲ್ಸೋ. ಕಾರ್ಲ್ ಯುಂಗ್ ಬೈ ಲೈಕ್ ಫ್ರಮ್ ಅ ಸ್ವಿಸ್ psychiatrist and psychoanalyst. In his influential work, The Archetypes and the Collective Unconscious, ಅಂದ್ರೆ ಆ ಎರಡು ಕಾನ್ಸೆಪ್ಟ್ ಅನ್ನೇ ಅವರು ಟೈಟಲ್ ಆಗಿ ಇಟ್ಕೊಂಡಿರೋದು, ಪಬ್ಲಿಷ್ಡ್ ಇನ್ 1954. ಸೊ ಇದರಲ್ಲಿ ಅವ್ರು ಮಾತಾಡುವಂತ ಕೀ ಕಾನ್ಸೆಪ್ಟ್ಸ್ ಯಾವ್ದಪ್ಪ ಅಂದ್ರೆ ದ ಕಲೆಕ್ಟಿವ್ ಅನ್ಕಾನ್ಶಿಯಸ್, ಅನ್ಲೈಕ್ ದಿ ಪರ್ಸನಲ್ ಅನ್ಕಾನ್ಶಿಯಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ಇಂಡಿವಿಜುವಲ್, ಓಕೆ, ಫಾರ್ ದಟ್ ಮ್ಯಾಟರ್ ಎನಿ ಇಂಡಿವಿಜುವಲ್, ಫಾರ್ ಎಕ್ಸಾಂಪಲ್ ಮೀ, ಓಕೆ, ನನ್ನ ಮನಸ್ಸಲ್ಲಿ ಇರುವಂತಹ, ನನ್ನ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತಹ ಥಾಟ್ಸ್ ಗಳನ್ನ ಅವರು ಮಾತಾಡ್ತಾ ಇಲ್ಲ. ಕಲೆಕ್ಟಿವ್ ಅನ್ಕಾನ್ಶಿಯಸ್ ಮೀನ್ಸ್ ನಾನು, ನೀವು, ಓಕೆ, ಹೂ ಎವರ್ ಲಿಸ್ನಿಂಗ್ ಟು ಮೀ ಆರ್ ಹೂ ಎವರ್ ಈಸ್ ಸರೌಂಡಿಂಗ್ ಯು, ಎಲ್ಲರ ಒಂದು ನಂಬಿಕೆ. ಸೊ ಒಂದೇ ಆಗಿರತ್ತಲ್ವಾ, ಅದನ್ನ ಅವರು ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಂತ ಹೇಳೋದು. ವಿಚ್ ಕನ್ಸಿಸ್ಟ್ ಆಫ್ ಆನ್ ಇಂಡಿವಿಜುವಲ್ಸ್ ರಿಪ್ರೆಸ್ಡ್ ಮೆಮೊರೀಸ್ ಅಂಡ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಪರ್ಸನಲ್ ಅನ್ಕಾನ್ಶಿಯಸ್ ಅಂತಂದ್ರೆ ರಿಪ್ರೆಸ್ಡ್ ಇಂಡಿವಿಜುವಲ್ಸ್ ಮೆಮೊರಿ ಆಗಿರುತ್ತೆ, ಬಟ್
ದ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಈಸ್ ಶೇರ್ಡ್ ಬೈ ಆಲ್ ಹ್ಯೂಮನ್ಸ್. ಎಲ್ಲರಲ್ಲೂ ಕೂಡ ಅದು ಸೇಮ್ ಆಗಿರುತ್ತೆ. ಇಟ್ ಕಂಟೈನ್ಸ್ ಯೂನಿವರ್ಸಲ್ ಪ್ಯಾಟರ್ನ್ಸ್ ಅಂಡ್ ಸಿಂಬಲ್ಸ್ ದಟ್ ಆರ್ ಇನ್ಹೆರಿಟೆಡ್, ನಾಟ್ ಲರ್ನ್ಡ್. ಅಂದ್ರೆ ಯಾವುದೋ ಒಂದು ಬುಕ್ಕಿಂದ ನಾವು ಅದನ್ನ ಕಲ್ತಿದ್ದಲ್ಲ, ಯಾರೋ ನಮಗೆ ಅದನ್ನ ಹೇಳ್ಕೊಟ್ಟಿದ್ದಲ್ಲ. ಸೊ ನ್ಯಾಚುರಲ್ ಆಗಿ ಅದು ಒಬ್ರಿಂದ ಒಬ್ರಿಗೆ ಅಥವಾ ಜನರೇಷನ್ಸ್ ಟು ಜನರೇಷನ್ ಯಾವ ರೀತಿಯಾಗಿ ಟ್ರಾನ್ಸ್ಫಾರ್ಮ್ ಆಗತ್ತೆ ಅನ್ನೋದನ್ನ ನಾವು ಇವರ ವರ್ಕ್ ಅಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಅಂಡ್ ಲೈಕ್ ದೀಸ್ ಮಿತ್ಸ್ ಆರ್ ಪ್ರೆಸೆಂಟೆಡ್ ಅಕ್ರಾಸ್ ಕಲ್ಚರ್ಸ್ ಅಂಡ್ ಎರಾಸ್. ಓಕೆ, ಲೈಕ್ ಕ್ಲಾಸಿಕಲ್, ಲೈಕ್ ಏನ್ಷಿಯಂಟ್ ಟೈಮ್ ಇಂದ ಟಿಲ್ ಟುಡೇ. ಸೊ ಮಿತ್ಗಳನ್ನ ನೋಡ್ತಾ ಹೋಗ್ಬೋದು. ಅಂಡ್ ದೇ ಆರ್ ನಾಟ್ ಲರ್ನ್ ಫ್ರಮ್ ಒನ್ ಬೈ ಒನ್, ಹ್ಯಾಂಡ್ ಟು ಹ್ಯಾಂಡ್, ಆ ರೀತಿ ಇರೋದಿಲ್ಲ. ಓಕೆ, ಜಸ್ಟ್ ದೇ ಆರ್ ಲೈಕ್ ವಿ ಆರ್ ಇನ್ಹೆರಿಟೆಡ್ ಫ್ರಮ್ ಅವರ್ ಓಲ್ಡ್ ಜನರೇಷನ್. ದಟ್ ಈಸ್ ವಾಟ್ collective unconscious. This is not personal unconscious. Okay, so archetypes ಅಂತ ಹೇಳಿದ್ರೆ archetypes are recurring symbols. ರಿಕರಿಂಗ್ ಅಂತ ಅಂದ್ರೇನು, ಪದೇ ಪದೇ ಸಂಭವಿಸುವಂತಹ ಸಿಂಬಲ್ಸ್ ಆಗಿರುತ್ತೆ, ಥೀಮ್ಸ್ ಆಗಿರುತ್ತೆ ಅಂಡ್ ಕ್ಯಾರೆಕ್ಟರ್ಸ್ ಆಗಿರುತ್ತೆ. ದಟ್ ಅರೈಸ್ ಫ್ರಮ್ ದಿ ಕಲೆಕ್ಟಿವ್ ಅನ್ಕಾನ್ಶಿಯಸ್. ಕಲೆಕ್ಟಿವ್ ಅಂದ್ರೆ ನಮ್ಮೆಲ್ಲರ ಒಂದು ಕಲೆಕ್ಟಿವ್ ಕಾನ್ಶಿಯಸ್, ಅನ್ಕಾನ್ಶಿಯಸ್ ಆಗಿರುತ್ತೆ. They are not specific images but rather universal forms and energies that manifest in myth, dreams, religions and art. For example, see the hero myth. ಹೀರೋ ಅಂದ್ರೆ ಏನು? ನಮ್ಮ ಪ್ರಕಾರ, ನನ್ನ ಪ್ರಕಾರ ಏನು, ನಿಮ್ಮ ಪ್ರಕಾರ ಏನು? ಸೊ ನಾವೆಲ್ಲರೂ ಕೂಡ ನಮ್ಮ ಒಪಿನಿಯನ್ಸ್ ಅನ್ನ ಹೇಳಿದ್ಮೇಲೆ ಕೊನೆಗೊಂದು ಅಭಿಪ್ರಾಯಕ್ಕೆ ಬಂದು ಹೀರೋ ಅಂದ್ರೆ ಏನು ಅಂತ ಕೇಳಿದ್ರೆ ಕೊನೆಗದು ಒಂದೇ ಗುಣವನ್ನ ಹೊಂದಿರುತ್ತೆ. ಅದು ನಮ್ಮ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಆಗಿರುತ್ತೆ. ರೆಪ್ರೆಸೆಂಟ್ಸ್ ದಿ ಜರ್ನಿ ಆಫ್ ಗ್ರೋತ್, ಸ್ಟ್ರಗಲ್ ಅಂಡ್ ಟ್ರಯಂಫ್. ಹೀರೋ ಅಂದ್ರೆ ಹೇಳಿದ ತಕ್ಷಣ ನಮ್ಗೆ ಬರುವಂತ ಈ ಮೂರು ಥಾಟ್ಸ್ ಆಗಿರುತ್ತೆ. ಅಂದ್ರೆ ಇದೆಲ್ಲರ ಮನಸ್ಸಲ್ಲಿ ಅಕ್ರಾಸ್ ದಿ ಕಲ್ಚರ್ಸ್, ಅಕ್ರಾಸ್ ದಿ ಎರಾಸ್ ಆಗಿರ್ಬೋದು, ಎಲ್ಲವೂ ಕೂಡ ಸೇಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ದ ಶ್ಯಾಡೋ. ಶ್ಯಾಡೋ ಅಂದ್ರೆ ಏನು? ಎಂಬಾಡೀಸ್ repressed desires are the darker aspects of the psyche. So that is shadow. For example, in Kannada movie, which one is that? ಲೈಕ್ ಯೂಶಲ್ ಆಗಿ ನಾವು ಡಬಲ್ ಆಕ್ಟಿಂಗ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಒಬ್ಬ ಹೀರೋ ಏನಾಗಿರ್ತಾನೆ, ತುಂಬಾ ಒಳ್ಳೆಯವನಾಗಿರ್ತಾನೆ, ಇನ್ನೊಬ್ಬ ಹೀರೋ ತುಂಬಾ ಕೆಟ್ಟವನಾಗಿರ್ತಾನೆ. ಸೊ ದಟ್ ರೆಪ್ರೆಸೆಂಟ್ಸ್ ಗುಡ್ ಏಂಜಲ್ ಅಂಡ್ ಇವಿಲ್ ಏಂಜಲ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ವಿಲನ್ ಮೂವಿ ನೋಡಿದೀರಾ ಅಂತ ಅನ್ಕೊಳ್ತೀನಿ. ಸೊ ಅದರಲ್ಲಿ ಸುದೀಪ್ ಕ್ಯಾರೆಕ್ಟರ್ ಅಂತ ಇಟ್ಕೊಳ್ಳಿ. ಓಕೆ, ಸುದೀಪ್ ಕ್ಯಾರೆಕ್ಟರ್, ಸೊ ಹಿ ಈಸ್ ಗುಡ್ ಫಾರ್ ಸಮ್ ಪೀಪಲ್ ಅಂಡ್ ಹಿ ಈಸ್ ಬ್ಯಾಡ್ ಫಾರ್ ಸಮ್ ಪೀಪಲ್. ಅಂಡ್ ಆಲ್ಸೋ ಶಿವರಾಜ್ ಕುಮಾರ್ ಕ್ಯಾರೆಕ್ಟರ್ ಬರುವಂತದ್ದು, ಅವನು ಕೂಡ ಒಂದು ಸೈಡ್ ಏನಾಗಿರ್ತಾನೆ, ಒಳ್ಳೆಯವನಾಗಿರ್ತಾನೆ, ಇನ್ನೊಂದು ಸೈಡ್ ಏನಾಗಿರ್ತಾನೆ, ಕೆಟ್ಟವನಾಗಿರ್ತಾನೆ. ಸೊ ದಿಸ್ ಈಸ್ ಅ ಕೈಂಡ್ ಆಫ್ ಹೀರೋ ಅಂಡ್ ಶ್ಯಾಡೋ. ಓಕೆ, ಸೊ ಸಮ್ಟೈಮ್ಸ್ ಏನ್ ಮಾಡ್ತಾರೆ ಫಿಲ್ಮ್ ಅಲ್ಲಿ, ಅದನ್ನ 2 ಕ್ಯಾರೆಕ್ಟರ್ಸ್ ಆಗಿನೇ ಡಿವೈಡ್ ಮಾಡ್ತಾರೆ. ಡಬಲ್ ಆಕ್ಟಿಂಗ್ ಅನ್ನ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಲೈಕ್ ಅಂಡ್ ಈವನ್ ಇನ್ ದಿ like what to say, desires and the darker aspects of the psyche. ಅಂತಂದ್ರೆ ಲೈಕ್ ವಿ ಕ್ಯಾನ್ ಸಿ ದಟ್ ಇನ್ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಓಕೆ, ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಲ್ಲಿ ಲೈಕ್ ಎಸ್ತರ್ನ ಅಜ್ಜಿ ಆಗಿರ್ಬೋದು. ಓಕೆ, ಸೊ ಅವಳಲ್ಲಿ ಕೂಡ ನಾವು ಈ ಗುಣವನ್ನ ನೋಡ್ತಾ ಹೋಗ್ತೀವಿ. ಲೈಕ್ ದಟ್ ಶ್ಯಾಡೋ ಮೀನ್ಸ್ ರಿಪ್ರೆಸ್ಡ್ ಡಿಸೈರ್ ಆಗಿರ್ಬೋದು, ಡಾರ್ಕರ್ ಆಸ್ಪೆಕ್ಟ್ಸ್ ಆಫ್ ಎ ಕ್ಯಾರೆಕ್ಟರ್ ಅಥವಾ ಸೈಕಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ದಿ ಆನಿಮಾ ಅಂಡ್ ಆನಿಮಸ್. ದೀಸ್ ಆರ್ 2 ಇಂಪಾರ್ಟೆಂಟ್ ಥಿಂಗ್ಸ್, ಪ್ಲೀಸ್ ಡೂ ರಿಮೆಂಬರ್. ಆನಿಮಾ ಅಂದ್ರೆ ಏನು, ಆನಿಮಸ್ ಅಂದ್ರೆ ಏನು? ಓಕೆ, ಸೊ ರೆಪ್ರೆಸೆಂಟ್ಸ್ ದಿ ಫೆಮಿನೈನ್ ಸೈಡ್ ಆಫ್ ಎ ಮ್ಯಾನ್. ಓಕೆ, ಸೊ ಅಂದ್ರೆ ಗಂಡಲ್ಲಿ ಇರುವಂತಹ ಹೆಣ್ಣಿನ ಗುಣ, ದಟ್ ಈಸ್ ಆನಿಮಾ. ಅಂಡ್ ದ ಮಸ್ಕ್ಯುಲೈನ್ ಸೈಡ್ ಆಫ್ ಎ ವುಮನ್, ಅದನ್ನ ಆನಿಮಸ್ ಅಂತ ಹೇಳ್ತಾರೆ. ಅಂದ್ರೆ ಗಂಡು ಬೀರಿ ಅಂತ ಹೇಳ್ತಾಳಲ್ವಾ, ಸೊ ಹೆಣ್ಣಿಗ ಅಂತ ಹೇಳ್ತಾರೆ, ಗಂಡು ಬೀರಿ ಅಂತ ಹೇಳ್ತಾರೆ. ಹೆಣ್ಣಿಗ ಅಂತಂದ್ರೆ ಆನಿಮಾ, ಅಂದ್ರೆ ಗಂಡಲ್ಲಿ ಇರುವಂತಹ ಒಂದಷ್ಟು ಹೆಣ್ಣಿನ ಗುಣಗಳು. ಮ್ಯಾಸ್ಕ್ಯುಲೈನ್ ಅಂತ ಅಂದ್ರೆ ಹೆಣ್ಣಿನಲ್ಲಿ ಇರುವಂತಹ ಒಂದಷ್ಟು ಗಂಡಿನ ಗುಣಗಳು, ಅದನ್ನ ಆನಿಮಸ್ ಅಂತ ಹೇಳ್ತಾರೆ. ಮೀನ್ಸ್ ಗಂಡು ಬೀರಿ ಅಂತ ಕರಿತೀವಿ ಯೂಶುವಲ್ ಆಗಿ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ. ಓಕೆ, ದಟ್ ಈಸ್ ವಾಟ್ ಆನಿಮಾ ಅಂಡ್ ಆನಿಮಸ್. ನೆಕ್ಸ್ಟ್ ದ ವೈಸ್ ಓಲ್ಡ್ ಮ್ಯಾನ್ ಅಂಡ್ ಅಥವಾ ವುಮನ್. ಓಕೆ, ದ ವೈಸ್ ಓಲ್ಡ್ ಮ್ಯಾನ್ ಅಥವಾ ದ ವೈಸ್ ಓಲ್ಡ್ ವುಮನ್. ಯೂಶುವಲ್ ಆಗಿ ನೀವು ಪ್ರಪಂಚದ ಯಾವುದೇ ಕಥೆಗಳಲ್ಲಿ ನೋಡ್ತಾ ಹೋಗ್ಬೋದು. ಓಕೆ,
ಸೊ ವಿ ಫ್ರಮ್ ಕನ್ನಡಿಗಾಸ್, ಓಕೆ, ವಿ ಆರ್ ನಾಟ್ ಗೋಯಿಂಗ್ ಟು ಟೀಚ್ ಸಮ್ ಅಮೇರಿಕನ್, ಸಮ್ ಲೈಕ್ ಕೆನಡಿಯನ್ ಪೀಪಲ್. ಸ್ಟಿಲ್ ಅವರು ಕೂಡ ತಮ್ಮ ಕತೆಗಳಲ್ಲಿ ಇದನ್ನ ಹೇಳ್ತಾ ಹೋಗ್ತಾರೆ. ಅದು ಹೇಗ್ ಸಾಧ್ಯ? ದಟ್ ಈಸ್ ವಾಟ್ ಅನ್ಕಾನ್ಶಿಯಸ್ ಪ್ಯಾಟರ್ನ್, ಆಯ್ತಾ, ಕಲೆಕ್ಟಿವ್ ಅನ್ಕಾನ್ಶಿಯಸ್ ಪ್ಯಾಟರ್ನ್. ಸೊ ನಾವ್ ಯಾವ ರೀತಿಯಾಗಿ ಅಂದ್ರೆ ಇಲ್ಲೇನಪ್ಪಾ ಅಂದ್ರೆ ವೈಸ್ ಓಲ್ಡ್ ಮ್ಯಾನ್ ಅಥವಾ ವೈಸ್ ಓಲ್ಡ್ ವುಮನ್ ಅನ್ನೋರು ಏನಾಗಿರುತ್ತೆ, ಇದು ಲೈಕ್ ದಟ್ ರೆಪ್ರೆಸೆಂಟ್ಸ್ ಎಕ್ಸ್ಪೀರಿಯನ್ಸ್. ಓಕೆ, ಎಕ್ಸ್ಪೀರಿಯನ್ಸ್ ಇಂದ ಅವರು ತುಂಬಾ ವೈಸ್ ಆಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ಎಲ್ಲ ಕತೆಗಳಲ್ಲಿ ಒಂದ್ ಆ ರೀತಿಯಾದಂತ ಕ್ಯಾರೆಕ್ಟರ್ ನ ನೋಡ್ತಾ ಹೋಗ್ತೀವಿ. ಓಕೆ, ಸಿಂಬಲೈಸಸ್ ವಿಸ್ಡಮ್ ಅಂಡ್ ಗೈಡೆನ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವು ಹ್ಯಾರಿ ಪಾಟರ್ ಅಲ್ಲಿ ನೋಡ್ತಾ ಹೋಗ್ಬೋದು. ಓಕೆನಾ, ಅದೇ ರೀತಿ ನೀವು ಚಿಲ್ಡ್ರನ್ ಸ್ಟೋರೀಸ್ ಎನಿ ಆನಿಮೇಷನ್ಸ್ ನ ತಗೋಬಹುದು. ಓಕೆ, ಸೊ ಅದರಲ್ಲಿ ಈ ರೀತಿಯಾದಂತ ಕ್ಯಾರೆಕ್ಟರ್ಸ್ ಗಳನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್, ದ ಟ್ರಿಕ್ಸ್ಟರ್ ಕ್ಯಾರೆಕ್ಟರ್ ಡಿಸ್ರಪ್ಟ್ಸ್ ಆರ್ಡರ್, ಬ್ರಿಂಗಿಂಗ್ ಅಬೌಟ್ ಖಯಾಸ್ ಬಟ್ ಆಲ್ಸೋ ಪೊಟೆನ್ಶಿಯಲ್ ಗ್ರೋತ್. ಸೊ ಯೂಶುವಲ್ ಆಗಿ ಎಲ್ಲಾ ರೀತಿಯಾದಂತ ಮೂವೀಸ್ ಆಗಿರ್ಬೋದು, ಎನಿ ಕೈಂಡ್ ಆಫ್ ಸೀರಿಯಲ್ಸ್ ಆಗಿರ್ಬೋದು, ಲೈಕ್ ಮಾಡರ್ನ್ ಸೀರಿಯಲ್ಸ್ ಅಲ್ಲಿ ಒಂದು ಟ್ರಿಕ್ಸ್ಟರ್ ಕ್ಯಾರೆಕ್ಟರ್ ಅಂತೂ ಇದ್ದೇ ಇರುತ್ತೆ. ಓಕೆ, ಏನಾದ್ರೂ ಒಂದು ಪ್ಲಾನ್ ಮಾಡೋದು, ಇರುವಂತ ಪ್ಲಾನ್ ಅನ್ನ ಡೆಸ್ಟ್ರಾಯ್ ಮಾಡೋದು, ಸೊ ಹೀರೋ ಕ್ಯಾರೆಕ್ಟರ್ಸ್ ಗಳನ್ನ ಮಿಸ್ಲೀಡ್ ಮಾಡುವಂತದ್ದು. ಓಕೆ, ದಟ್ ಈಸ್ ವಾಟ್ ಟ್ರಿಕ್ಸ್ಟರ್ ಕ್ಯಾರೆಕ್ಟರ್. ನೆಕ್ಸ್ಟ್, ದ ಮದರ್ ರೆಪ್ರೆಸೆಂಟ್ಸ್ ನರ್ಚರಿಂಗ್, ಕ್ರಿಯೇಷನ್ ಅಂಡ್ ಲೈಫ್ ಗಿವಿಂಗ್ ಎನರ್ಜಿ. ಸೊ ಅದೆಲ್ಲ ಲೈಕ್ ಮದರ್ ಅಂದ್ರೆ ಯೂಶುವಲ್ ಆಗಿ ನಿಮ್ಗೆ ಗೊತ್ತಾಗೋದು, ಲೈಕ್ ಮದರ್ ಅಂದಿದ ತಕ್ಷಣ ನಿಮ್ಮ ಮುಂದೆ ಇಮೇಜರಿ ಯಾವ್ದು ಬರುವಂತದ್ದು, ಲವ್, ಸ್ಯಾಕ್ರಿಫೈಸ್ ಅಂಡ್ ಎಮೋಷನ್ಸ್ ಅನ್ನೋ ಒಂದು ಇಮೇಜರಿ ಬರ್ತಾ ಹೋಗುತ್ತೆ. ಫಾರ್ ದಟ್ ಮ್ಯಾಟರ್ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇರುವಂತಹ ಲೈಕ್ ಮನುಷ್ಯರನ್ನ ನೀವು ಮಾತಾಡ್ಸಿದ್ರು ಕೂಡ ಮದರ್ ಅನ್ನೋ ಕಾನ್ಸೆಪ್ಟ್ ಗೆ ಅವ್ರಿಗೆ ಅದೇ ಇಮೇಜ್ ಬರುತ್ತೆ. ಅದು ಹೇಗ್ ಸಾಧ್ಯ? ಮದರ್ ಅಂತಂದ್ರೆ ಬೇರೆ ಬೇರೆ ರೀತಿಯಾಗಿ ಇಮೇಜ್ ಮಾಡ್ಕೋಬಹುದಲ್ವಾ, ಬಟ್ ದಟ್ ಈಸ್ ವಾಟ್ ಕಲೆಕ್ಟಿವ್ ಅನ್ಕಾನ್ಶಿಯಸ್. ಓಕೆ, ಸೊ ನೆಕ್ಸ್ಟ್, ಯಸ್, ಯಾ. ಸೊ ಹಾಗಾದ್ರೆ ವಾಟ್ ಈಸ್ ಎ ಮಿತ್ ಅನ್ನೋ ಕ್ವೆಶನ್ ಗೆ ನಮ್ಮ ಆನ್ಸರ್ ಏನಾಗಿರುತ್ತೆ? ಆಪ್ಷನ್ ಎ, ಅ ಲೆಜೆಂಡ್ ಆರ್ ಟ್ರೆಡಿಷನಲ್ ನರೇಟಿವ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ 17th, ಫೇರಿ ಟೇಲ್ಸ್ ಆರ್ ಮೆಂಟ್ ಫಾರ್. ಫೇರಿ ಟೇಲ್ಸ್ ಆರ್ ಮೆಂಟ್ ಫಾರ್, ಆಫ್ ಕೋರ್ಸ್ ಆಪ್ಷನ್ ಬಿ, ಚಿಲ್ಡ್ರನ್. ಓಕೆ, ಸೊ ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಅರೇಂಜ್ಮೆಂಟ್ಸ್ ಆಫ್ ಡೇನಿಯಲ್ ಡಿಫೋಸ್ ವರ್ಕ್ ಈಸ್ ಕರೆಕ್ಟ್ ಇನ್ ಕ್ರೊನಾಲಜಿಕಲ್ ಸೀಕ್ವೆನ್ಸ್. ಓಕೆ, ಕ್ರೊನಾಲಜಿಕಲ್ ಸೀಕ್ವೆನ್ಸ್ ಅಂತೂ ಒಂದ್ ಕ್ವೆಶನ್ ಇದ್ದೇ ಇರುತ್ತೆ ಫಾರ್ ಲೈಕ್ ಕೆಸೆಟ್ ಆಗಿರ್ಬೋದು, ನೆಟ್ ಆಗಿರ್ಬೋದು, ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು. ಓಕೆನಾ, ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ. ಬಟ್ ಇದ್ರಲ್ಲೂ ಕೂಡ ಅವರು ತಪ್ಪನ್ನ ಕೊಟ್ಟಿದ್ದಾರೆ. ಮಾಲ್ ಫ್ಲಾಂಡರ್ಸ್ ಈ ಕಡೆ ಹೋಗ್ಬೇಕು, ಕ್ಯಾಪ್ಟನ್ ಸಿಂಗಲ್ಟನ್ ಈ ಕಡೆ ಬರ್ಬೇಕು, ಆ ರೀತಿ. ಬಟ್ ಸ್ವಲ್ಪ ತಪ್ಪಾಗಿದೆ. ಸ್ಟಿಲ್ ರಾಬಿನ್ಸನ್ ಕ್ರೂಸೋ ಅವ್ರದ್ದು ಫಸ್ಟ್ ವರ್ಕ್ ಆಗಿರುತ್ತೆ. ಸೊ ಹಾಗೆ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನು ನೋಡ್ಬಿಡೋಣ ಡ್ಯಾನಿಯಲ್ ಡಿಫೋ ಅವರ ಬಗ್ಗೆ. ಡ್ಯಾನಿಯಲ್ ಡಿಫೋ born in 1660 and 1731 ಅಲ್ಲಿ ಅವರು ತೀರ್ಕೊಳ್ತಾರೆ. ವಾಸ್ ಎ ಪ್ರಾಲಿಫಿಕ್ ಇಂಗ್ಲಿಷ್ ರೈಟರ್, ಜರ್ನಲಿಸ್ಟ್ ಕೂಡ ಆಗಿರ್ತಾರೆ, ಪ್ಯಾಂಫ್ಲೆಟಿಯರ್ ಕೂಡ ಆಗಿರ್ತಾರೆ, ನಾವೆಲಿಸ್ಟ್, ಬೆಸ್ಟ್ ನೋನ್ ಆಸ್ ಒನ್ ಆಫ್ ದಿ ಪಾಯನಿಯರ್ಸ್ ಆಫ್ ದಿ ಮಾಡರ್ನ್ ಇಂಗ್ಲಿಷ್ ನಾವೆಲ್. ಓಕೆ, ಸೊ ಮಾಡರ್ನ್ ಇಂಗ್ಲಿಷ್ ನಾವೆಲ್ ಅನ್ನೋದು ಲೈಕ್ ಡ್ಯಾನಿಯಲ್ ಡಿಫೋ ಇರ್ಬೋದು, ಸ್ವಿಫ್ಟ್ ಆಗಿರ್ಬೋದು, ಇವರಿಂದ ಏನಾಗ್ತಾ ಹೋಗುತ್ತೆ, ಲೈಕ್ ಮಾಡರ್ನ್ ಇಂಗ್ಲಿಷ್ ನಾವೆಲ್ ನೆನಪಿರ್ಲಿ, ಮಾಡರ್ನ್. ಓಕೆ, ಸೊ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಹಿ ವಾಸ್ ಬಾರ್ನ್ ಅರೌಂಡ್ 1660 ಲೈಕ್ಲಿ ಇನ್ ಲಂಡನ್. ಸೊ ಒರಿಜಿನಲಿ ನೇಮ್ಡ್, ಸೊ ಇವರ ಒರಿಜಿನಲ್ ನೇಮ್ ಏನಪ್ಪಾ ಅಂದ್ರೆ ಡ್ಯಾನಿಯಲ್ ಫೋ. ದಟ್ಸ್ ಆಲ್, ಡ್ಯಾನಿಯಲ್ ಫೋ. ಹಿ ಲೇಟರ್ ಆಡೆಡ್ ದಿ ಅರಿಸ್ಟೋಕ್ರಾಟಿಕ್ ಡಿ ಟು ಹಿಸ್ ಸರ್ನೇಮ್. ಡ್ಯಾನಿಯಲ್ ಡಿಫೋ ಅಂತ ಆಮೇಲೆ ಅವರು ಫಾರ್ಮ್ ಮಾಡ್ಕೊಳ್ತಾರೆ. ಹಿ ಸಪೋರ್ಟೆಡ್ ದಿ ಗ್ಲೋರಿಯಸ್ ರೆವಲ್ಯೂಷನ್, ಸೊ ವಿಚ್ ಟುಕ್ ಪ್ಲೇಸ್ ಇನ್ 1688. Okay, glorious revolution. So next, and was defender of William the Third. Okay, so ಯಾವ ರೀತಿಯಾಗಿ ಲೈಕ್ ಐ ಥಿಂಕ್ ಸ್ಪ್ಯಾನಿಷ್ ಅಲ್ಲ, ಒನ್ ಸೆಕೆಂಡ್, ವೆಲ್ಶರ್ ಸ್ಪ್ಯಾನಿಷ್ ಕಿಂಗ್ ವಿಲಿಯಂ ದಿ ಥರ್ಡ್. ಸೊ ಅವನು ಲೈಕ್ ಇಂಗ್ಲೆಂಡಿನ ರಾಜ ಆಗೋದು ಬರುತ್ತೆ ಅದರಲ್ಲಿ. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ಲೈಕ್ ರೆವಲ್ಯೂಷನ್ ಐ ವಿಲ್ ಎಕ್ಸ್ಪ್ಲೈನ್ ದಟ್, ಡೋಂಟ್ ವರಿ. ಸೊ ಒನ್ ಆಫ್ ಹಿಸ್ ನೋಟಬಲ್ ಪ್ಯಾಂಫ್ಲೆಟ್ಸ್ ಅಂತ ಹೇಳಿದ್ರೆ ದ ಶಾರ್ಟೆಸ್ಟ್ ವೇ ವಿತ್ ದ ಡಿಸೆಂಟರ್ಸ್ ಪಬ್ಲಿಷ್ಡ್ ಇನ್ 1702. ಓಕೆ, ಪ್ಯಾಂಫ್ಲೆಟಿಯರ್, ಇವರು ಫೇಮಸ್ ಪ್ಯಾಂಫ್ಲೆಟಿಯರ್ ಕೂಡ ಆಗಿರ್ತಾರೆ. ಸೊ ಅವ್ರದ್ದು ಫೇಮಸ್ ವರ್ಕ್ ಆಗಿರುತ್ತೆ ಇದು. ನೆಕ್ಸ್ಟ್, ಇವರ ಮೇಜರ್ ವರ್ಕ್ಸ್ ಅಂತ ಹೇಳಿದ್ರೆ ಇದರಲ್ಲಿ ನೀವು ಕ್ರೊನಾಲಜಿನೂ ಕೂಡ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ರಾಬಿನ್ಸನ್ ಕ್ರೂಸೋ ಫಸ್ಟ್ ವರ್ಕ್ ಪಬ್ಲಿಷ್ಡ್ ಇನ್ 1719. ಇದ್ರಲ್ಲೂ ಕೂಡ 3 ವರ್ಷನ್ಸ್ ಗಳು ಬರ್ತಾ ಹೋಗುತ್ತೆ, ಸೀಕ್ವೆನ್ಸಸ್. ಓಕೆ,
ಸೊ ಇದರ ಫುಲ್ ಟೈಟಲ್ ಏನಪ್ಪಾ ಅಂದ್ರೆ ದ ಲೈಫ್ ಅಂಡ್ ಸ್ಟ್ರೇಂಜ್ ಸರ್ಪ್ರೈಸಿಂಗ್ ಅಡ್ವೆಂಚರ್ಸ್ ಆಫ್ ರಾಬಿನ್ಸನ್ ಕ್ರೂಸ್ ಆಫ್ ಯಾರ್ಕ್ ಮ್ಯಾರಿನರ್. ಓಕೆ, ಇದು ಒಂದು ಫುಲ್ ಟೈಟಲ್ ಆಗಿರುತ್ತೆ. ಪ್ಲೀಸ್ ರಿಮೆಂಬರ್ ದಟ್. ಓಕೆ, ಸೊ ನೆಕ್ಸ್ಟ್ ಕನ್ಸಿಡರ್ಡ್ ದ ಫಸ್ಟ್ ಇಂಗ್ಲಿಷ್ ನಾವೆಲ್. ಇದನ್ನ this story follows the protagonist Robinson Crusoe, who survives a shipwreck and spends 28 years on a deserted island. Remember that, 28 years. Robinson Crusoe. ಯಾ, ಸೊ ಇದರ ಥೀಮ್ಸ್ ಅಂತ ಹೇಳಿದ್ರೆ ಸರ್ವೈವಲ್, ಇಂಡಿವಿಜುವಲಿಸಂ, ಕಲೋನಿಯಲಿಸಂ. ಯಾವ ರೀತಿಯಾಗಿ ರಾಬಿನ್ಸನ್ ಕ್ರೂಸೋ ಒಂದು ಡೆಸರ್ಟೆಡ್ ಐಲ್ಯಾಂಡ್ ಅಲ್ಲಿ ತನ್ನದೇ ಆದಂತಹ ಅಧಿಕಾರವನ್ನ ಸ್ಥಾಪನೆ ಮಾಡ್ಕೊಳ್ತಾನೆ ಅನ್ನೋದು ನಮ್ಗೆ ಕಲೋನಿಯಲಿಸಂ ಅನ್ನೋದನ್ನ ತೋರಿಸ್ತಾರೆ. ಅದರಲ್ಲಿ ಒಬ್ಬ ಕ್ಯಾರೆಕ್ಟರ್ ಬರುತ್ತೆ ಫ್ರೈಡೆ ಅಂತ, ಅವನನ್ನ ಯಾವ ರೀತಿಯಾಗಿ ತನ್ನ ಸರ್ವೆಂಟ್ ಸ್ಲೇವ್ ಮಾಡ್ಕೊಂಡು ಅವನನ್ನ ಕೂಡ ಮಾರಾಟ ಮಾಡ್ತಾನೆ ಅನ್ನೋದನ್ನು ಕೂಡ ನೋಡ್ಬೋದು. ಅಂಡ್ ಹ್ಯೂಮನ್ ರಿಲೇಶನ್ಶಿಪ್ ವಿತ್ ನೇಚರ್ ಅನ್ನ ನೋಡ್ತಾ ಹೋಗ್ಬೋದು. And this work was inspired by the true story of Alexander Selkirk. Okay, this is also important point. Please note down. A marooned Scottish sailor. Okay. ಸೊ ನೆಕ್ಸ್ಟ್ ವರ್ಕ್ ಬಂದು ಕ್ಯಾಪ್ಟನ್ ಸಿಂಗಲ್ಟನ್ 1720 ನಲ್ಲಿ ಪಬ್ಲಿಷ್ ಆಗುತ್ತೆ. ಅ ಸ್ಟೋರಿ ಆಫ್ ಪ್ಯೂರ್ ಪೈರಸಿ. ಸೊ ಲೈಕ್ ಐ ನೋ ವಾಟ್ ಇಸ್ ಎ ಡ್ಯಾನಿಯಲ್ ಡಿಫೋ ಅವರು ಕೂಡ ಒಬ್ರು ಟ್ರೇಡ್ ಅಲ್ಲಿ ಇನ್ವಾಲ್ವ್ ಆಗಿದ್ರಿಂದ ಸೊ ಅವರು ಪೈರಸಿ ಬಗ್ಗೆ ತುಂಬಾ ಮಾತಾಡ್ತಾ ಹೋಗ್ತಾರೆ. ಎಸ್, ಸೊ ಅಡ್ವೆಂಚರ್ ಬಗ್ಗೆ ಮಾತಾಡ್ತಾರೆ, ಅದ್ರ ಜೊತೆಗೆ ರಿಡಂಪ್ಷನ್ ಬಗ್ಗೆನೂ ಕೂಡ ಮಾತಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಮೆಮೋಯರ್ಸ್ ಆಫ್ ಎ ಕವಾಲಿಯರ್ ಅನ್ನೋ ಒಂದು ವರ್ಕ್ ಅನ್ನ ಕೂಡ ಬರೀತಾರೆ. 1720 ನಲ್ಲಿ ಪಬ್ಲಿಷ್ ಆಗುವಂತದ್ದು. ಅ ಫಿಕ್ಷನಲೈಸ್ಡ್ ಆಟೋಬಯೋಗ್ರಫಿ ಆಫ್ ಎ ಸೋಲ್ಜರ್ ಡ್ಯೂರಿಂಗ್ ದಿ ಇಂಗ್ಲಿಷ್ ಸಿವಿಲ್ ವಾರ್. Next, A Journal of the Plague Year 1722, a semi-fictional account of the Great Plague of London 1665. Next comes Small Flanders 1722, full title bandu The Fortunes and Misfortunes of the Famous Small Flanders. So, chronicles the life of a woman navigating crime, love and survival. ಅದ್ರಲ್ಲಿ ಅವಳು ಎಷ್ಟು ಸಲ ಮದ್ವೆ ಆಗ್ತಾಳೆ, 7 times ಐ ಥಿಂಕ್, 7 ಸಲ ಏನೋ ಮದ್ವೆ ಆಗ್ತಾ ಹೋಗ್ತಾಳೆ. ಸೊ ಅದರಲ್ಲಿ ಮಾಲ್ ಫ್ಲಾಂಡರ್ಸ್ ಅಲ್ಲಿ ಆ ರೀತಿ ಕತೆ ಬರ್ತಾ ಹೋಗುತ್ತೆ. ಕರ್ನಲ್ ಜಾಕ್ ಬರುತ್ತೆ, 1722 ನಲ್ಲಿ ಪಬ್ಲಿಷ್ ಮಾಡ್ತಾರೆ. ಅ ಟೇಲ್ ಆಫ್ ಕ್ರೈಮ್ ಅಂಡ್ ರಿಪೆಂಟೆನ್ಸ್ ಫಾಲೋಯಿಂಗ್ ದಿ ಅಡ್ವೆಂಚರ್ಸ್ ಆಫ್ ಅನ್ ಆರ್ಫಂಡ್ ಬಾಯ್ ಟರ್ನ್ ಕ್ರಿಮಿನಲ್. ಓಕೆ, ನೆಕ್ಸ್ಟ್ ರೋಕ್ಸಾನಾ ಬಂದು ದ ಫಾರ್ಚುನೇಟ್ ಮಿಸ್ಟ್ರೆಸ್ ಅಂತ ಕೂಡ ಹೇಳ್ತಾರೆ. 1724 ಅಲ್ಲಿ ಪಬ್ಲಿಷ್ ಆಗುವಂತದ್ದು. ಸೊ ಅದರ ಸೀಕ್ವೆಲ್ ಬಂದು ದ ಫಾರ್ಚುನೇಟ್ ಮಿಸ್ಟ್ರೆಸ್ 1724. ಸೊ ಈ ರೀತಿಯಾಗಿ ಅವರು ಆಲ್ಮೋಸ್ಟ್ 8 ಇಂಪಾರ್ಟೆಂಟ್ ವರ್ಕ್ಸ್ ಅನ್ನ ಬರೀತಾರೆ. ಸೊ ಅದರಲ್ಲಿ ನಾವು ಮಾಲ್ ಫ್ಲಾಂಡರ್ಸ್ ಬೇರೆ ವರ್ಷನ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ, ರಾಬಿನ್ಸನ್ ಕ್ರೂಸೋದು ಕೂಡ ಬೇರೆ ವರ್ಷನ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಸೊ ದೀಸ್ ಆರ್ ಇಂಪಾರ್ಟೆಂಟ್ ವರ್ಕ್ಸ್ ಬೈ Daniel Defoe. Please do remember for your KSET exam also and any other exams. Okay, so teachers exam ಕೂಡ ಲೈಕ್ ನಿಮ್ಗೆ ಅನೌನ್ಸ್ ಮಾಡೇ ಮಾಡ್ತಾರೆ. 10,000 ಅಂತ ಹೇಳಿದರೆ ಅದ್ರಲ್ಲಿ 5,000 ಆದ್ರೂ ರಿಕ್ರೂಟ್ ಮಾಡೇ ಮಾಡ್ತಾರೆ. ಅಫ್ಕೋರ್ಸ್ ಇಂಗ್ಲಿಷ್ ಸಬ್ಜೆಕ್ಟ್ಗೂ ಕೂಡ ಒಂದು ಬಿಗ್ ನಂಬರ್ ಸಿಗತ್ತೆ. ಸೊ ಹೋಪ್ ಫಾರ್ ದಿ ಬೆಸ್ಟ್ ಅಂಡ್ ಡೋಂಟ್ ಗಿವ್ ಅಪ್ ಅಟ್ ಎನಿ ಟೈಮ್. ಯಾವುದೇ ಕಾರಣಕ್ಕೂ ನಿಮ್ಮ ಓದನ್ನ ಯಾವುದೇ ಸಂದರ್ಭದಲ್ಲೂ ನಿಲ್ಸೋಕ್ ಹೋಗ್ಬೇಡಿ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ಅನ್ನೋದನ್ನ ನಾವು ಕೇಳೇ ಇದ್ದೀವಿ, ಅದು ನಿಜವೂ ಕೂಡ. ಸೊ ಹಾಗಾಗಿ ನಿಮ್ಮ ಸ್ಟಡೀಸ್ ನ ಸ್ಟಾಪ್ ಮಾಡಬೇಡಿ. ನೋಟಿಫಿಕೇಶನ್ ಯಾವಾಗೆ ಬರ್ಲಿ ನೀವು ಸಿದ್ಧವಾಗಿರ್ಬೇಕು. ಓಕೆ, ಸೊ ಹಾಗಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ ಅನ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್ ಇಫ್ ಯು ಆರ್ ನಾಟ್ ಅಟ್ ಸಬ್ಸ್ಕ್ರೈಬ್ಡ್ ಅಂಡ್ ಪ್ಲೀಸ್ ಡೂ ಲೈಕ್ ಇಫ್ ಯು ಲೈಕ್ ದ ಇನ್ಫಾರ್ಮೇಶನ್. ಹಾಗೆ ಶೇರ್ ದ ವಿಡಿಯೋ ವಿತೌಟ್ ಮಿಸ್. ಸೊ ಯಾರೆಲ್ಲ KSET ನ ಬರೀತಾ ಇದ್ದೀರಾ, ಸೊ ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ಸೊ ನಿಮ್ಮ ಪ್ರಿಪರೇಷನ್ ಲಾಸ್ಟ್ ಮಿನಿಟ್ ವರ್ಗು ಇಟ್ಕೊಂಡಿರಿ ಅಂಡ್ ಅಟೆಂಡ್ ಯುವರ್ ಎಕ್ಸಾಮ್ ವಿತ್ ಪೀಸ್. ಓಕೆ, see you in the next session and Telegram group ಅಲ್ಲಿ I will update the notes. Please follow the channel.